ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥ ಅವರ ದಿವ್ಯ ಪಾದ ಕಮಲಗಳಲ್ಲಿ ಹಣೆ ಬೆಳೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಸಾಕ್ಷಿ ರೂಪದಿಂದ ಇರುವಂತಹ ಪರಾತ್ಪರ ಶಿವನಿಗೆ ವಂದಿಸಿ, ಆತ್ಮಾನಂದ ಸ್ವರೂಪಿಗಳು ಇಲ್ಲಿವರೆಗೆ ಕಠೋಪನಿಷತ್ತಿಯ ಒಂದನೇ ಅಧ್ಯಾಯದ ಒಂದನೇ ವಲ್ಲಿ ಮುಗಿದು ಹಾಗೂ 2ನೇ ವಲ್ಲಿ ಇರುವಂತ 5 ಶ್ಲೋಕಗಳು ಮುಗಿಸಿ 6ನೇ ಶ್ಲೋಕಕ್ಕೆ ಬಂದು ನಿಲ್ಲಿಸಿದ್ದಾರೆ. ಇವತ್ತು 6ನೇ ಶ್ಲೋಕದಲ್ಲಿ ಅಭಿಪ್ರಾಯ ಏನಿದೆ ಅನ್ನೋದನ್ನ ನೀವು ಗುರುಗಳು ಬರುವವರಿಗೆ ನೆನಪು ಮಾಡ್ರಿ, ಬರ್ತಾರೆ ನೆನಪು ಮಾಡ್ರಿ. ಈ 6ನೇ ಶ್ಲೋಕದಲ್ಲಿ ಏನಿದೆ ಅನ್ನೋದನ್ನ ನೋಡು. ಇಲ್ಲಿ ಯಮಧರ್ಮ ಮತ್ತು ನಚಿಕೇತನ ಸಂವಾದ ರೂಪದಲ್ಲಿರುವಂತ ಯಾವ ಒಂದು ಜ್ಞಾನ ಇದೆಯೋ, ಯಾವ ನಚಿಕೇತನ ಒಂದು ತಾರ್ಕಿಕ ಅವನ ಜಾಣ್ಮೆ, ಅವನ ಬುದ್ಧಿ ಮತ್ತೆ ಬಹಳ ಉದಾತ್ತವಾದಂತ ಶ್ರೇಷ್ಠವಾದಂತದ್ದನ್ನ ಪರಿಗಣಿಸಿ ಯಮಧರ್ಮ ಈಗಾಗಲೇ 3 ಅಲ್ಲ 4 ವರಗಳನ್ನು ಕೊಟ್ಟು ಅನುಗ್ರಹ ಮಾಡಿದ ನಂತರ ಇಲ್ಲಿ ಧೀರರು, ನಿಜವಾಗ ಧೀರಂದ್ರ ಇವ ಮುಮುಕ್ಷು. ಈ ಮುಮುಕ್ಷು ಇದ್ದಂತವನಿಗೆ ಎಷ್ಟೊಂದು ಹಠ, ಛಲ, ಬಲ ಇಳ್ದೇ ತೀರ್ಬೇಕನ್ನುವಂತ ಬಯಕೆ ಇದೆಯಲ್ಲ, ಬಹಳ ಅವನ ಪ್ರೀತಿ ಯಮಧರ್ಮನಿಗೆ ಕೇರ್ತದ. ಆ ಒಂದು ವಿಚಾರದಿಂದ ಇಲ್ಲಿ ಆ ಒಂದು ವಿಚಾರವನ್ನ ಈ 6ನೇ ಶ್ಲೋಕದಲ್ಲಿ ನ ಸಾಮ್ಯರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತ ವಿತ್ತ ಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನಃ ವಶಮಾಪಬದ್ಧತೆ ಪುನರ್ವಶಂ ಉಪಪದ್ಯತೆ ಮೇ. ಇದರರ್ಥ, ಪ್ರಮತ್ತನಾಗಿರುವಂತ ವಿತ್ತದ ಮೋಹದಿಂದ ಮೂಢನಾಗಿರುವಂತ ಬಾಲಕನಿಗೆ ಸಾಂಪ್ರದಾಯವು ತೋರುವುದಿಲ್ಲ. ಇದೇ ಲೋಕವು ಪರಲೋಕವಿಲ್ಲ ಎಂದು ತಿಳಿದುಕೊಂಡವನು ಮತ್ತೆ ಮತ್ತೆ ನನ್ನ ವಶವನ್ನೇ ಹೊಂದುವನು. ಸಂಪರಯೀಯತೆ ಇತಿ ಸಂಪರಾಯ ಅನ್ನುವಂತ ಅರ್ಥ. ಸಂಪರಾಯತೆ ಅಂದ ಮೇಲೆ ಇಲ್ಲಿ ಸತ್ತ ಬಳಿಕ ಸರಿಯಾಗಿ ಸೇರಿಕೊಳ್ಳತಕ್ಕದ್ದಾದ್ದರಿಂದ ಇಲ್ಲಿ ಪರಲೋಕಕ್ಕೆ ಏನಂತಾರ, ಸಂಪರಾಯ ಅಂತ. ಇಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿ ಯಾವ ಪರಲೋಕದ ಸುಖವನ್ನು ಗಮನಿಸಿ ಮಾಡ್ತಕ್ಕಂಥ ಪರಲೋಕಾದಿಗಳ ಒಂದು ಪ್ರಾಪ್ತಿಗೆ ಸಂಪರಾಯ ಅಂದ್ರೆ ಆ ಒಂದು ಸಂಪದವನ್ನ ಪಡಿಲಿಕ್ಕೆ ಬೇಕಾದಂತ ಶಾಸ್ತ್ರದಲ್ಲಿ ಯಜ್ಞ ಯಾಗಾದಿಗಳದಾವ, ಸಾಧನೆಗಳದಾವ. ಆ ಸಾಧನಕ್ಕೇನಂತಾರ ಸಂಪರಾಯ. ಈ ಸಂಪರಾಯ ಬಾಲಕನಿಗೆ ಗೊತ್ತಾಗೋದಿಲ್ಲ, ಆದರೆ ಈ ಒಂದು ಬಾಲಕನಿಗೆ ಎಲ್ಲ ಗೊತ್ತದಲ್ಲ. ಅವಿವೇಕಿ ಆದವನಿಗೆ ಈ ಒಂದು ವಿಚಾರ ಗೊತ್ತಿರೋದಿಲ್ಲ, ಸಂಪ್ರಾಯದ ಬಗ್ಗೆ. ಅಂದ್ರೆ ಪರಲೋಕದ ಸುಖ ಭೋಗಗಳು ಈ ಬಾಲಕೆಲ್ಲ ಹೇಳ್ತಾನಲ್ಲ, ಮತ್ತು ಬರಗಳ ಭೋಗಾದಿಗಳಲ್ಲಿ ಆಸಕ್ತಿ ಇಲ್ಲವೇ ಇಲ್ಲ ಇವನಿಗೆ. ಯಾಕಂದ್ರೆ ಅವುಗಳನ್ನು ಗೆದ್ದು ಬಂದಾನ, ಅವುಗಳಲ್ಲಿ ದೋಷ ದರ್ಶನವನ್ನು ಮಾಡಿಕೊಂಡು ಯಾವಾಗ ಈ ಹಿಂದೆ ಇವ ಶಾಸ್ತ್ರಕ್ಕೆ ಅಧಿಕಾರಿಯಾಗಿ ಬಂದಾನೆ, ಮುಮುಕ್ಷಿದ್ದಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ.
ಇಚ್ಛಾ ಎಲ್ಲಿರ್ತತಿ? ಲೌಕಿಕ ಭೋಗಗಳಲ್ಲೇ ಇರ್ತದ. ಪ್ರಮತ್ತಾಗಿರ್ತಾರ. ಮಕ್ಕಳು, ಮರಿ, ದನ, ಕರ, ಲೌಕಿಕ ಐಹಿಕ ಭೋಗ ಭಾಗ್ಯಗಳಲ್ಲೇ ಅವರು ವೃತ್ತಿ ಇರ್ತದ. ಆದ್ರೆ ಈ ಬಾಲಕನಿಗೆ ಕಿಂಚಿತ್ತು ಸ್ವಲ್ಪ ಇದ್ರ ಬಗ್ಗೆ ಅಭಿರುಚಿಯಾಗಲಿ ಆಸೆಗಳಾಗಲಿ ಇಲ್ಲವೇ ಇಲ್ಲಲ್ಲ. ನಿಜವಾದ ಅಧಿಕಾರಿ ಅನ್ನೋದನ್ನ ಯಮಧರ್ಮರಾಜ ಗುರುತಿಸ್ತಾನೆ. ಅದ ವಿಚಾರವನ್ನ ಗುರುಗಳು ಯಾವ ರೀತಿ ಹೇಳ್ತಾರ ಅನ್ನೋದನ್ನ ನಾವು ಓದ್ತಾ ಹೋಗುವ. Scriptural discipline does not appeal to the indiscriminate intelligent, one who is deluded to the infatuation for wealth. ಇಲ್ಲಿ ವಿವೇಕದ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ, ನಾವು ಯಾವುದು ನಿತ್ಯ ಯಾವುದು ಅನಿತ್ಯ, ಯಾವುದು ಸತ್ಯ ಯಾವುದು ಅಸತ್ಯ, ಮಿಥ್ಯ ಸತ್ಯಗಳ ವಿಚಾರ ಐತಂದ್ರೂ ಕೂಡ ಅದು ಜ್ಞಾನದಲ್ಲಿ ಅಭೇದ ದರ್ಶನ ರೂಪ ಮಾಡೋದಿಲ್ಲ. ವಿವೇಕ ಇದೆ, ಅದು ಮಾಹಿತಿ ಜ್ಞಾನ ಆಯ್ತು. ಆದ್ರೆ ಆ ನಾನು ಯಾರು, ನನ್ನ ಸ್ವರೂಪ ಏನು ಅನ್ನುವಂಥದ್ದು ಆ ವಿವೇಕ ಮಾಡಿಕೊಡೋದಿಲ್ಲ. ಅಭೇದ ದರ್ಶನಾತ್ಮಕವಾದ ಜ್ಞಾನವನ್ನ ಬಕ್ಕ ವಿವೇಕ, ಎಂತ ವಿವೇಕ ಇದೆ ಅನ್ನೋದ್ರು ಕೂಡ ಮಾಡಿಕೊಡೋದಿಲ್ಲ. ಇನ್ನ ಭೇದ ಜ್ಞಾನನೇ ಇರ್ತದ. ಯಾವುದು ಸತ್ಯ ಯಾವುದು ಮಿಥ್ಯ. ಮತ್ತೆ ವಿವೇಕ ಆದ ಕೂಡಲೇ ಜ್ಞಾನ ಆಗಿಬಿಡ್ಬೇಕಾಗಿತ್ತಲ್ಲ. ಆ ವಿವೇಕ ಆಗ್ಬೇಕಾದ್ರೆ ಅವ ವಿಷಯ ದೋಷ ದರ್ಶನ ಆಗ್ಯದ, ಅಂತಃಕರಣ ಪರಿಪಕ್ವವಾಗ್ಯದ, ಸಾಧನ ಚತುರ್ಥ ಸಂಪನ್ನ ಅದಾನ. ಇಷ್ಟು ಮಾತ್ರದಿಂದ ಅವಾಗ ಜ್ಞಾನ ಆಗೋದಿಲ್ಲ. ಪೂರ್ವ ಭಾವಾಗಿರ್ತಕ್ಕಂಥ ಈ ಸಾಧನೆಗಳು ಈಗಾಗಲೇ ಅವನಲ್ಲಿ ಮೈ ಮೆತ್ತವ. ನಚಿಕೇತನಲ್ಲಿರ್ತಕ್ಕಂಥ ಪೂರ್ವ ಸಾಧನೆಗಳು ಪೂರ್ತಿ ಅವೆಲ್ಲ ಪ್ರಫುಲ್ಲಿತದವ. ಆದ್ರೆ ಜ್ಞಾನ ಆಗಿಲ್ಲ. ಅರ್ಥಾತ್ ಜ್ಞಾನಿ ಯೋಗ್ಯತೆಯನ್ನ ಪ್ರಾಪ್ತಿ ಮಾಡಿಕೊಂಡು ಬಂದಿದ್ದಾನೆ. ಪಕ್ಕ ಸಾರಾಸಾರ ತಿಳಿಯುವಂತ ವಿಚಾರದ, ವಿವೇಕಾತ್ಮಕ ವಿಚಾರದ, ಯಾವ್ದು ನಿತ್ಯ ಯಾವ್ದು ನಿತ್ಯ, ಪರಲೋಕದ ಏಲೋಕದ ಭೋಗಿ ಭಾಗಗಳು ಅನಿತ್ಯದವ, ಇವು ವೈರಸ್ಯ ಕಾರಣದವ, ಅಂದ್ರೆ ರಾಗ ದ್ವೇಷಾದಿಗಳಿಗೆ ಕಾರಣ ಆಗ್ತಾವ, ವೈರಿಗಳನ್ನು ಹುಟ್ಟಿಸ್ತಾವ, ಕಾಮ ಕ್ರೋಧಾದಿಗಳನ್ನು ಹುಟ್ಟಿಸ್ತಾವ, ಜೊತೆಗೆ ದುಃಖದಲ್ಲಿ ಕೊನೆಗೊಳ್ತಾವ. ಆದಿ ಅಂತ್ಯಗಳು ಏನದಾವ, ಇವು ದುಃಖದಿಂದ ಕೂಡ್ಕೊಂಡವ. ಮಧ್ಯದಲ್ಲೂ ದುಃಖವೇ, ಗಳಿಸುವಾಗ ಭೋಗಿಸುವಾಗ ನಂತರದಲ್ಲಿ ಕೂಡ ದುಃಖವನ್ನು ಕೊಡ್ತವೆ. ತಾತ್ಪೂರ್ತಿಕವಾಗಿ ಪ್ರಾತಿಭಾಷಿಕವಾಗಿ ಕೊಟ್ಟರು ಕೂಡ ಇವುಗಳ ಅಂತ್ಯ ದುಃಖದಲ್ಲಿ. ಇದೆಲ್ಲವೂ ಕೂಡ ವಿಚಾರ ಆಗ್ಯದ. ಆದ್ರೆ ಅಭೇದ ದರ್ಶನಾತ್ಮಕವಾದಂತ ಜ್ಞಾನ ಆಗಿಲ್ಲ. ಇಷ್ಟೇ ಬಾಲಕಂದು ಅನ್ನೋದು ಗುರುತಾಯ್ತು. ಯಮಧರ್ಮನಿಗೆ ಒಳಗ ಅವನ ಅಂತರ್ಯವನ್ನ ಗಮಿಸಿ ಯಾ ಹಂತಕ್ಕೆ ಬಂದಾನ ಅನ್ನೋದು ಗುರುಗಳಿಗೆ ಗೊತ್ತಾಗ್ತದೆ ಹೊರತಾಗಿ ನಮಗ್ ಗೊತ್ತಾಗೋದಿಲ್ಲ. ಅವನಿರ್ತಕ್ಕಂತ ದೋಷ ದರ್ಶನ ಆಗಿತ್ತು, ಆತ್ಮಾನಾತ್ಮ ವಿವೇಕ ಇರ್ತು ಅಂದ್ರೆ ಅವನಲ್ಲಿ ಸದ್ಗುಣಗಳ ಸಮೂಹವೇ ನೆಲೆಗೊಂಡಿರ್ತದ. ಅದ ಗುರುತ. ಅವನಿರ್ತಕ್ಕಂಥ ಮುಖದ ಪ್ರಸನ್ನತೆ, ಆ ಸದ್ಗುಣಗಳು ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ, ಫೇಸು ಹಂಗ ಹೊಳಿತಿರ್ತಾವ ಚಕ ಚಕ. ಅದರ ಮೇಲಿಂದ ಗುರುಗಳಿಗೆ ಗೊತ್ತಾಗ್ತದ ಇವನ ಅಂತಃಕರಣ ಪ್ರಸನ್ನತೆಯಿಂದ ಕೂಡ್ಕೊಂಡದ. ಯಾವುದೇ ಅಂತಃಕರಣ ಪರಿಪಕ್ವ ಏಕಲಭ್ಯ ಜ್ಞಾನ ಆಗ್ಬೇಕಾಗಿತ್ತು ಅಂದ್ರ ಜಾತ್ಯಾದಿ ನಿರ್ಬಂಧವಿಲ್ಲದೆ ಅವಾಗೇನಿರ್ಬೇಕು, ಅಂತಃಕರಣ ಪರಿಪಕ್ವ ಇರಬೇಕು. ಯಾವುದೇ ಜಾತಿ ಇರಲಿ, ಅದು ಸಂಬಂಧ ಇಲ್ಲ. ಹಾಗೆ ಈ ಬಾಲಕನಿಗೆ ಅರ್ಹತೆ ಇರೋದ್ರಿಂದ ಇವು ಉಪದೇಶ ಮಾಡ್ಲಿಕ್ಕೆ ಯೋಗ್ಯದ. ಭೂಮಿ ಅದ ಬಿತ್ತಲಿಕ್ಕೆ ಅಡ್ಡಿ ಇಲ್ಲ. ಹಾಗೆ ಅಂತಾರ ಅವರು, ಸ್ಪಿರಿಚುವಲ್ ಡಿಸಿಪ್ಲಿನ್ ಡಸ್ ನಾಟ್ ಅಪಿಯಲ್. ಈ ಯಾವ ವೇದಾಂತಿಕ ಜ್ಞಾನ ಏನದಲ್ಲ ಅಷ್ಟಕ್ಕ ಸಾಲೋದಿಲ್ಲ, ವಿವೇಕ ಜ್ಞಾನ ಅಷ್ಟ ಸಾಲೋದಿಲ್ಲ. ವಿವೇಕದ ಇಂಡಿಸ್ಕ್ರಿಮಿನೇಟ್ ನೆಗ್ಲಿಜೆಂಟ್ ಒನ್. ಅವ ಯಾವುದು ಅಲ್ಲ ಅದನ್ನ ತಿಳ್ದಾನ, ಇದನ್ನ ಕೈ ಬಿಡಬೇಕು, ಇದನ್ನ ಹಿಡಿಬೇಕು ಗೊತ್ತದ. ಆ ಇಂಡಿಸ್ಕ್ರಿಮಿನೇಟ್ ನಾಲೆಜ್ ಅದ. ಆದ್ರೆ ಅಜ್ಞಾನ ಹೋಗಿಲ್ಲ, ಡೆಲ್ಯೂಡೆಡ್. ಅಜ್ಞಾನ ಆವರಣ ನಾಶ ಮಾಡಕ್ ಇವ್ ಬಂದಾನ. ಆ ಗುರುಗಳ ಹತ್ತರ ನಾವ್ ಹೆಂಗ್ ಹೋಗಿರ್ಬೇಕು, ಮೊಲ ವಿಕ್ಷೇಪ ಜಾಕೆಕ್ಕಿಂತ ಏಕ ಅಜ್ಞಾನ್, ಅವೆರಡು ಹೋಗಿರ್ಬೇಕು. ಆದ್ರ ಅಜ್ಞಾನದಲ್ಲಿರುವಂತ ಆವರಣ ಹೋಗಿಲ್ಲ, ಅದು ಗುರುಗಳಿಂದ ಹೋಗ್ತದೆ ಅನ್ನುವಂಥದ್ದು ಇದು ವೇದಾಂತಿಕ ನಿಲುವದ.
ಇಂಡಿಸ್ಕ್ರಿಮಿನೇಟಿವ್ ನಾಲೆಜ್. ಈ ಹಂತಕ್ಕೆ ಬಂದನಲ್ಲ ಈ ಬಾಲಕ, ಅಡ್ಡಿ ಇಲ್ಲ. ದಿಸ್ ವರ್ಲ್ಡ್ ಅಲೋನ್ ಈಸ್ ದೇರ್ ಇಸ್ ಅ ನನ್ ಬಿಯಾಂಡ್. ಈ ಜಗತ್ತಿನೊಳಗೆ ಇದಕ್ಕಿಂತ ಬೇರೆ ಆದದ್ದು ಏನೂ ಅದ ಅಲ್ಲ. ಅದೇ ತನ್ನ ಸ್ವರೂಪವನ್ನು ತಿಳ್ಕೊಬೇಕನ್ನುವಂತ ಇಚ್ಛಾ ಅದ. ಇಟ್ ಕಮ್ಸ್ ಅಂಡರ್ ಮೈ ಗ್ರಿಪ್ ಅಗೇನ್ ಅಂಡ್ ಅಗೇನ್. ಇದು ಇವನಿಗೆ ನಾ ಹೇಳಬೇಕಾದದ್ದು ತಟ್ಟದ. ಇವಾಗ ನಾ ಹೇಳಿ ಇದನ್ನ ಶುದ್ಧ ಮಾಡ್ಬೇಕಂತ ಆಲ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ನಾಲೆಜ್ at our disposal are perceptive instruments, persuasia paramanam that provides data. ಇವಾಗ ಜ್ಞಾನಕ್ಕೆ ಬೇಕಾದಂತ ಎಲ್ಲ ಸಾಧನಗಳು ಸಿಕ್ಕಾಯ್ತು. ಈಗ ಗುರುವ ಸಿಕ್ಕನಲ್ಲ, ಯಮಧರ ಮರಾಯ ಅವಾಗ ಬೋಧಿಸ್ಲಿಕ್ಕೆ ಸನ್ನದ್ಧಾಗಿ ನಿಂತಾನ. ಅವನ ಅರ್ಹತೆಯನ್ನು ಕೂಡ ಪರೀಕ್ಷೆ ಆಯ್ತು. ಮಟ್ ಗೊತ್ತಾದ ಮೇಲೆ ಇನ್ನು ಮುಂದಿನ ಕೆಲಸ ಗೊತ್ತು ವ್ಯವಹಾರ. ಆ ಒಂದು ಜ್ಞಾನದ ಬೋಧೆ ಅಂತವನಿಗೆ ಆಗ್ತದ. ಪ್ರೊವೈಡ್ಸ್ ಡೇಟಾ, ಅವ ಎಲ್ಲನೂ ಅನುಕೂಲ ಮಾಡಿಕೊಡ್ಬೇಕು. ಪರಮಾತ್ಮದಿಂದ ಅಸರೆನ್ಸ್ ಕೊಟ್ಟಾನ. ಎಲ್ಲ ಹಿಂದೆ ನಾವು ನೋಡಿದೀವಿ ನಿನ್ನೆ ಭಗವದ್ಗೀತೆಯಲ್ಲಿ. ಯಾವಾಗ ಇವಾಗ ಅಧಿಕಾರಿ ಇರ್ತಾನಲ್ಲ, ಪೂರ್ತಿ ಶ್ರದ್ಧಾ ಭಕ್ತಿ ವಿಶ್ವಾಸಗಳಿಂದ ಭಗವಂತನೆಲ್ಲ ಮೊರೆ ಇಡ್ತಾನ, ಅವನಿಗೆ ಎಲ್ಲಾ ಸಾಧನೆಗಳು ತಾವಾಗಿ ಒದಗಿ ಬಿಡ್ತಾವ. ಹರಿದ ನೀರ್ ಹೆಂಗ ಹರಿದು ಬರ್ತದ, ಹಿಂಗೆಲ್ಲಾ ಸಾಧನೆಗಳು ಬೇಕಾದಂತ ಅವನಿಗೆ ಗ್ರಂಥಗಳಾಗಲಿ ಗುರುಗಳಾಗಲಿ ಮನೆ ಬಾಗಿಲಕ್ಕೆ ಬಂದಾದ್ರೂ ಕೂಡ ಅವನಿಗೆ ಜ್ಞಾನೋಪದೇಶವನ್ನ ಮಾಡಿ ಹೋಗ್ತಾರ. ಪ್ರೊವೈಡ್ ಡೇಟಾ. ಡೇಟಾ ಅಂದ್ರೆ ಇಲ್ಲೇನ, ಅದೇ ನಾವು ಮೊಬೈಲ್ ನಡಿಬೇಕಾದ್ರೆ ಡಾಟಾ ಬೇಕಲ್ಲ, ಹಂಗ ಇಲ್ಲಿ ಡಾಟಾ ಅದ, ತಯಾರಿ ಅದ. We use our intellect to analyze the data. ಹಂಗಾರೆ ಏನ್ ಮಾಡ್ಬೇಕು ನಾವು? ಆ ಡಾಟಾ ತಯಾರದಲ್ಲ, ಅದನ್ನ ಅನಲೈಸ್ ಮಾಡಿ ನೋಡ್ತಕ್ಕಂತ ಒಂದು ಶಕ್ತಿ ಇಲ್ಲಿ ಮಾಡ್ಬೇಕು, ನಾವು ಮಾಡ್ಬೇಕು. ಯಶ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ಕರೋತಿ ಕಿಂ. ಅಲ್ಲ, ಡಾಟಾ ಏನು ಅದ, ಅದನ್ನ ಅನಲೈಸ್ ಮಾಡಿ ನೋಡ್ತಕ್ಕಂತ ಬುದ್ಧಿ ವಿವೇಕ ಚಿಕಿತ್ಸಕ ಶಕ್ತಿ ನಮ್ಮಲ್ಲಿ ಇರ್ಲಿಲ್ಲ ಅಂತಂದ್ರ ಅದ್ರ ಪ್ರಯೋಜನ ಏನದ ಡಾಟಾದ್ದು? ಆ ಡಾಟಾ ಅಂತಂದ್ರ ಅದನ್ನ ವಿಮರ್ಶೆ ಮಾಡಿ ಪರೀಕ್ಷಿಸಿ ಅದನ್ನ ತಿಳ್ಕೊಳ್ಳುವಂತ ಒಂದು ಬುದ್ಧಿ ಕೌಶಲ್ಯ ಬೇಕಲ್ಲ. Analyze the data. Although we cannot see gravity when an apple is falling, our intellect can discern the law of gravitation. ಹಿಂದಿನ ಅಧ್ಯಾಯದಲ್ಲಿ ಬಂದದ, ಒಂದು ಗಾರ್ಡನ್ ನಲ್ಲಿ ನ್ಯೂಟನ್ ಕುಂತಾಗ ಒಂದು ಹಣ್ಣು ಬಿತ್ತು. ಅದನ್ನ ನಾವು ಏನ್ ಮಾಡಿದ, ಅಗೋಚರಿತ ಶಕ್ತಿ ಗ್ರಾವಿಟೇಷನಲ್ ಲಾ, ಗುರುತ್ವಾಕರ್ಷಣ ಶಕ್ತಿ, ಅಗೋಚರವಾದಂತ ಶಕ್ತಿ. ಒಂದ್ ಸೆಕೆಂದಿಗೆ 32 ಏನೋ ಅದ, ಅದು ಇಷ್ಟು ಇದರಲ್ಲಿಂದ ಬೀಳ್ತಿರ್ತದ, ಅದು ಜಗ್ತಿರ್ತದ ಅದು ಭೂಮಿ. ಹಾಗೆ ಆ ಗ್ರಾವಿಟೇಷನಲ್ ಲಾದಿಂದ ಏನದ ರಂಗಾರ, ಇದು ಪೃಥ್ವಿ ಆಚೆಗೆ ಎಲ್ಲಿವರೆಗೆ ಅದ, ಅದು ಕಡಿಮೆ ಆಗ್ತಾ ಹೋಗ್ತದ ಭೂಮಿಯ ಶಕ್ತಿ. ಹಂಗ ಮ್ಯಾಲ ಹೋದ್ರ ಅದು ಇರುವುದಿಲ್ಲ. ಭೂಮಿಯ ವಾತಾವರಣದ 200 ಕಿಲೋಮೀಟರ್ ಆಚೆ ಕಡೆ ಹೋದ್ರ ಆ ಜಗ್ಗು ಶಕ್ತಿ ಕಡಿಮೆ ಇರ್ತದ, ಅಂತರ್ಲೇ ಅಡ್ಡಾಡ್ಬಹುದಲ್ಲ. ನಮ್ಮ ಭಾರ ಅಂದ್ರೇನು? ಇದು ಗ್ರಾವಿಟೇಷನಲ್ ಫೋರ್ಸ್, ಭೂಮಿ ಜಗ್ಗುವಂತ ಶಕ್ತಿಗೆ ಭಾರ ಅಂತಾರ. ಅಲ್ಲಿ 50 ಕಿಲೋ ತುಂಬ್ತೀವಂತಂದ್ರ ತೂಗ್ತೀವಂದ್ರ ಗುರುಗ್ರಹದಲ್ಲಿ 500 kg ತೂಗ್ತೀವಿ. 10 ಪಟ್ಟು ಭಾರದ, ಅದು ಭೂಮಿಕ್ಕಿಂತ ದೊಡ್ಡದ. ಚಂದ್ರಲೋಕದಲ್ಲಿ ಇನ್ನು ಕಡಿಮೆ ಅದ, ನಮ್ಮ ಭೂಮಿಕ್ಕಿಂತ ಬಾಳ ಹಗರ. ಒಂದ್ ಹೆಜ್ಜೆ 10 ಫೂಟ್ ಆಚೆ ಕಡೆ ಹೋಗ್ತದ. ಮ್ಯಾಲ ಆಕಾಶ ಕಡೆ 5 ಫೂಟ್ ಎತ್ತರ ಹೋಗಿ ಮತ್ತೊಂದು ಹೆಜ್ಜೆ ಕೊಂಡಿರ್ತದ. ಅಂದ್ರ ಆ ಗ್ರಾವಿಟೇಷನಲ್ ಫೋರ್ಸ್ ಏನದಲ್ಲ, ಭೂಮಿಯ ಜಗ್ಗುವಿಕೆ, ಅದನ್ನ ಕಂಡು ಹಿಡದ. ಹಾಗೆ ಇಲ್ಲಿ ಅನ್ನೋನ್ ಈ ಯಾವ ಒಂದು ಪಾರಮಾರ್ಥಿಕವಾದಂತ ಆ ಶಕ್ತಿ, ಅಗೋಚರವಾದಂತ ಶಕ್ತಿ ಇಲ್ಲಿ ಏನಾಗ್ತದ, ಉದ್ಭವ ಆಗ್ತದ. ಯಾವ ರೀತಿ ಗ್ರಾವಿಟೇಷನ್ ಆದ ಹಂಗ ಅದು ನ್ಯೂಟನ್ ಕಂಡು ಹಿಡದ. ಹಂಗ ಇವ್ ಗೊತ್ತಾಗ್ಯದ. ಅದು ನಚಿಕೇತನಿಗೆ ಆ ಒಂದು ಜ್ಞಾನದ ಸ್ವರೂಪಕ್ಕೆ ಹೋಗ್ಬೇಕನ್ನಂತ ಒಂದು ತಿಳುವಳಿಕೆ ಬಂದದ. ಗುರುತ್ವಾಕರ್ಷಣೆ ಹಂಗ ಗೊತ್ತಾಯ್ತಲ್ಲ, ಹಂಗ ಅದರ ಮಹಿಮೆಯ ಬಗ್ಗೆ ಇಲ್ಲಿವರೆಗೆ ಹೇಳ್ತಕ್ಕಂತ ಪರಮಾತ್ಮನಿಂದ ಕೇಳಿ ಅದರಲ್ಲಿ ಅವನ ಆಸಕ್ತಿ ಇದನ್ನ ಹೊಂದೇ ತೀರ್ಬೇಕು ಅನ್ನೋದು ಬೆಳೆದದ. ದ ಲಾ ಆಫ್ ಗ್ರಾವಿಟೇಷನ್, ದ ಅಮೌಂಟ್ ಆಫ್ ನಾಲೆಜ್ ಅಕ್ವೈರ್ಡ್ ಥ್ರೂ ದ ಇಂಟೆಲೆಕ್ಟ್ ಈಸ್ ಗ್ರೇಟರ್ ದನ್ ದಟ್ ಥ್ರೂ ದಿ ಪರ್ಸೆಪ್ಟ್ ಇನ್ಸ್ಟ್ರೂಮೆಂಟ್ಸ್. ಈಗ ಏನಾದ್ರೂ ನಮಗೆ ಸಹಾಯಗಳು ಬರ್ತಾವ, ಬುಕ್ಸ್ ಅದಾವ, ಗ್ರಂಥ ಅದಾವ, ಗುರುಗಳದಾರ, ಎಲ್ಲ ಅದಾವ. ಅವು ಜ್ಞಾನದಲ್ಲಿ ಹಚ್ಚದಾವು. ಅಲ್ಲಿ ಅಡಕವಾಗಿರುವಂತ ಜ್ಞಾನ, ಬ್ರಹ್ಮಜ್ಞಾನ ಅದು 100% ಅದ. ಆದ್ರೆ ಇವು ತಿಳ್ಕೊಂಡ ಈ ಒಂದು ಬ್ರಹ್ಮಜ್ಞಾನ ತಿಳಿಯುವಂತ ಶಕ್ತಿ ಇದಕ್ಕಿಂತ ಅಪಾರದಲ್ಲ. ಆ ಜ್ಞಾನ ಏನ್ ತಿಳಿಸ್ಕೊಡ್ಬೇಕಂತ ಹೊಂಟದಲ್ಲ, ಯಾವ ಗ್ರಂಥ ಕನ್ನಡಿ ರೂಪದಿಂದ ನಮ್ಮ ಮುಖವನ್ನ ತೋರ್ಸಕ್ ಹೊಂಟದಲ್ಲ, ನಮ್ಮ ದೃಷ್ಟಿನೂ ಕೂಡ ಅಷ್ಟ ಬೇಕಲ್ಲ. ಮಕ್ಕಿರಬಾರದು, ದೃಷ್ಟಿಯಲ್ಲಿ ದೋಷ ಇರಬಾರದು.
ನಮ್ ಪ್ರತಿಬಿಂಬ ಸ್ಪಷ್ಟ ಕಾಣ್ತದ. ಹಾಗೆ ಈ ನಚಿಕೇತನ ಬುದ್ಧಿ ಇಷ್ಟೊಂದು ಶಾರ್ಪ್ ಅದಲ್ಲ, ಆ ಗ್ರಂಥದಲ್ಲಿ ಇರ್ತಕ್ಕಂತ ಎಲ್ಲ ವಿಷಯಗಳನ್ನ ಯಥಾವತ್ ತಿಳ್ಕೊಳ್ಳುವಂತ ಒಂದು ಶಕ್ತಿ ಅದಲ್ಲ ಈ ಬಾಲಕನಲ್ಲಿ ಅನ್ನೋದು ಗೊತ್ತಾಯ್ತು ಯಮಧರನಿಗೆ. ಪರ್ಸೆಪ್ಟಿವ್ ಇನ್ಸ್ಟ್ರೂಮೆಂಟ್ಸ್ ಆ ಏನು ನಮಗೆ ಸಾಧನೆಗಳದಾವಲ್ಲ, ಅದಕ್ಕಿಂತ ಹೆಚ್ಚಿನ ಜಾಣ್ಮೆ ಇವನಲ್ಲಿ ಅದಲ್ಲ. ಪರ್ಸೆಪ್ಷನ್ ಅಂಡ್ ಇಂಟೆಲೆಕ್ಟ್ ಟುಗೆದರ್ ಪ್ರೊಡ್ಯೂಸ್ ಎ ವಾಸ್ಟ್ ಅಮೌಂಟ್ ಆಫ್ ಆಬ್ಜೆಕ್ಟಿವ್ ನಾಲೆಜ್. ಎರಡು ನಾಲೆಜ್ಗಳದಾವ, ಒಂದು ಸಬ್ಜೆಕ್ಟಿವ್, ಒಂದು ಆಬ್ಜೆಕ್ಟಿವ್. ಸಬ್ಜೆಕ್ಟಿವ್ ಅಂದ್ರೆ ಆತ್ಮಜ್ಞಾನ, ಆಬ್ಜೆಕ್ಟಿವ್ ಅಂದ್ರೆ ವೈಶಿಕ ಜ್ಞಾನ, ಹೊರಗಿರುವಂತ ಜಗತ್ತಿನ ಜ್ಞಾನ, ಆಬ್ಜೆಕ್ಟಿವ್ ಜ್ಞಾನ. ನಾವು ಆಬ್ಜೆಕ್ಟಿವ್ ಜ್ಞಾನ ತಿಳ್ಕೊಬೇಕಾಗಿದ್ರೆ ಆಬ್ಜೆಕ್ಟ್ ಆಗಿ ತಿಳ್ಕೊಬೇಕು, ಆ ವಿಷಯದಲ್ಲಿರುವಂತ ಜ್ಞಾನ ತಿಳ್ತದ. ಸಬ್ಜೆಕ್ಟಿವ್ ಜ್ಞಾನ ತಿಳ್ಕೊಬೇಕು, ಸಬ್ಜೆಕ್ಟ್ ಆಗಿ ತಿಳ್ಕೊಬೇಕು, ವಿಷಯಿಯಾಗಿ ತಿಳ್ಕೊಬೇಕು, ದ್ರಷ್ಟ ಆಗಿ ತಿಳ್ಕೊಬೇಕು, ದೃಕ್ ಆಗಿ ತಿಳ್ಕೊಬೇಕು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತದ. ಅಂತ ಒಂದು ದೃಗ್ರೂಪವಾಗಿ ತಿಳಿಯುವಂತ ಒಂದು ಸಾಮರ್ಥ್ಯ ಶಕ್ತಿ ಇವನಲ್ಲಿ ಅದ. ಪರ್ಸೆಪ್ಷನ್ ಅಂಡ್ ಇಂಟೆಲೆಕ್ಟ್ ಟುಗೆದರ್ ಪ್ರೊಡ್ಯೂಸ್ ಎ ವಾಸ್ಟ್ ಅಮೌಂಟ್ ಆಫ್ ಆಬ್ಜೆಕ್ಟಿವ್ ನಾಲೆಜ್. ನಮ್ಮಲ್ಲಿ ಬುದ್ಧಿ ತೀಕ್ಷ್ಣತೆ ಇದ್ರೆ ನಾವು ಯಾವ್ದಕ್ಕೆ ಉಪಯೋಗ ಮಾಡ್ಕೊಳಕತ್ತೀವಿ? ಆಬ್ಜೆಕ್ಟಿವ್ ನಾಲೆಜ್. ಹೊರಗೆಲ್ಲ ರಾಗಡ ಕಂಡು ಹಿಡಿದು ನಾವು ಜಗತ್ತಿನಲ್ಲಿ ಇದನ್ನ ಕಂಡು ಹಿಡಿಬೇಕನ್ನೋದು ಉಳಿದಿಲ್ಲ. ಏನ್ ಕಂಡು ಹಿಡಿಬೇಕು ಎಲ್ಲ ಕಂಡು ಹಿಡಿದ್ ಬಿಟ್ಟಿವಿ. ಅಷ್ಟೊಂದು ಬುದ್ಧಿ ನಮ್ಗೆ ಹೊರಗಿಂದೊಳಗೆ ಶಾರ್ಪ್ ಅದ. ಆದ್ರೆ ಈ ಬಾಲಕನಿಗೆ ಒಳಗಿನ ತಿಳ್ಕೊಳ್ಳುವಂತ, ಹೊರಗೆ ಎಷ್ಟು ಜ್ಞಾನ ಶಾರ್ಪ್ ಐತಲ್ಲೋ ತಿಳ್ಕೊಳ್ಳುವಂತದ್ದು, ಅದಕ್ಕಿಂತ ಹೆಚ್ಚಾದ ಬುದ್ಧಿ ಮತ್ತೆ ಅಂತರ್ಯಾನದಲ್ಲಿರುವಂತ ಈ ಯಾವ ಆತ್ಮಜ್ಞಾನದ ಬಗ್ಗೆ ಇರುವಂತ ಒಲವು ನೋಡಿದ್ರೆ ಇದ ಜಾಸ್ತಿ ಅದ ಆಬ್ಜೆಕ್ಟಿವ್ ನಾಲೆಜ್ ಕಿಂತ. ಇವನಲ್ಲಿ ಸಬ್ಜೆಕ್ಟಿವ್ ನಾಲೆಜ್ ತಿಳ್ಕೊಬೇಕನ್ನುವಂತ ಕುತೂಹಲ ಜಾಸ್ತಿ ಅದಲ್ಲ ಅನ್ನುವಂಥದ್ದು ಯಮಧರ್ಮರಾಜನಿಗೆ ಗೊತ್ತಾಯ್ತು. ನಾವೆರಡು ಕೂಡ್ಕೊಂಡ್ರೆ ವಾಸ್ಟ್ ನಾಲೆಜ್ ಅದ. ಅದರಲ್ಲಿ ಆ ಯಾವ ಆತ್ಮಜ್ಞಾನದ ಬಗ್ಗೆ ಇವನ ಅಭಿರುಚಿ ಕಂಡು ಹಿಡಿದ. ಈಚ್ ಪ್ರಮಾಣ ಹ್ಯಾಸ್ ಇಟ್ಸ್ ಓನ್ ಯುನಿಕ್ ಫೀಲ್ಡ್, ಇಟ್ ಕ್ಯಾನ್ ಆಪರೇಟ್ ಓನ್ಲಿ ಇನ್ ದಟ್ ಫೀಲ್ಡ್. ಪ್ರತಿಯೊಂದಕ್ಕೂ ಈ ಜಗತ್ತಿನಲ್ಲಿ ಒಂದೊಂದು ತನ್ನದೇ ಆದಂತ ಜ್ಞಾನ ಅದ. ಫಿಸಿಕ್ಸ್ ತಗೋರಿ, ಕೆಮಿಸ್ಟ್ರಿ ತಗೋರಿ, ಅಥವಾ ಯಾವುದೇ ಆರ್ಟ್ಸ್ ಸಬ್ಜೆಕ್ಟ್ ತಗೋರಿ, ಇವೆಲ್ಲವೂ ಏನದಾವ ತಮ್ಮದೇ ಆದಂತ ಒಂದು ಜಗತ್ತನ್ನು ಒಳಗೊಂಡವ. ಆ ಫೀಲ್ಡ್ ದಲ್ಲಿ ಎಷ್ಟ ವಿಚಾರ ಒದಗಿಸಿಕೊಡ್ತಾವ. ಈ ಸೈನ್ಸ್ ತಗೊಂಡ್ರೆ ಸೈನ್ಸ್ ಕಣ್ಕೊಣವಾದಂತದ್ದು ಮಟೀರಿಯಲಿಸ್ಟಿಕ್ ಜ್ಞಾನ, ಆ ಭೌತ ವಸ್ತುಗಳ ಬಗ್ಗೆ ಜ್ಞಾನವನ್ನು ಮಾಡಿಕೊಡ್ತಾವ. ಹೊರತಾಗಿ ಈ ಒಂದು ಕಾಯಮಯವಾದಂತ ವರ್ಣನ ಮಾಡುವಂತ ಜ್ಞಾನ ಒದಗಿಸಿಕೊಡೋದಿಲ್ಲ. ಯಾಸ್ ಇಟ್ ಈಸ್ ತಿಳ್ಕೊಬೇಕಲ್ಲಿ ಯಥಾರ್ಥ. ಅಲ್ಲಿ ಯಾವುದೇ ಹೊರಗಿನ ವರ್ಣನೆಗಳಿಗೆ ಅವಕಾಶ ಇಲ್ಲ, ಅಲ್ಲಿ ವರ್ಣನೆಗೆ ಅವಕಾಶ ಇಲ್ಲ, ಕವಿ ಕಲ್ಪನೆಗೆ ಅವಕಾಶ ಇಲ್ಲ. ಹಾಗೆ ಆಪರೇಟ್ ಆ ಒಂದು ಯಾವುದೇ ಒಂದು ಯುನಿಕ್ ಫೀಲ್ಡ್. ಪ್ರಮಾಣ ಹ್ಯಾಸ್ ಇಟ್ಸ್ ಓನ್ ಯುನಿಕ್ ಫೀಲ್ಡ್. ಯಾವುದೇ ಪ್ರಮಾಣಗಳು ತನ್ನದೇ ಆದಂತ ಒಂದು ದಿಶೆಯಲ್ಲಿ ವರ್ತನೆ ಮಾಡ್ತಾವ. ಪ್ರತ್ಯಕ್ಷ ಪ್ರಮಾಣಗಳು ಅದಾವ, ಅವು ಯಾವ್ದಾವ್? ಪ್ರತ್ಯಕ್ಷ, ಅನುಮಾನ, ಮಾನ್ಯ ಹೇಳಿದ್ರವ್. ಅಷ್ಟು ಪ್ರಮಾಣಗಳು ಒಂದೊಂದು ತಮ್ಮದೇ ಆದಂತ ರೀತಿಯಲ್ಲಿ ಆ ಜ್ಞಾನವನ್ನು ಒದಗಿಸಿಕೊಡ್ತಾವ. ಅಂಡ್ ಇಟ್ ಕ್ಯಾನ್ ಆಪರೇಟ್ ಓನ್ಲಿ ಇನ್ ದಟ್ ಫೀಲ್ಡ್. ಅವುಗಳ ಒಂದು ವ್ಯಾಪ್ತಿಯಲ್ಲಿ ಅವು ಕೆಲಸ ಮಾಡ್ತಾವ. ದಿಸ್ ಈಸ್ ದ ಫಂಡಮೆಂಟಲ್ ಲಾ. ಇದು ಮೂಲಭೂತವಾದಂತ ಇದು ಲಾ ಅದ, ಕಾಯ್ದೆ ಅದ. ಪರ್ಸೆಪ್ಷನ್ ಅಂಡ್ ಇಂಟೆಲೆಕ್ಟ್ ಕ್ಯಾನ್ ಆಪರೇಟ್ ಓನ್ಲಿ ವಿತ್ ಆಬ್ಜೆಕ್ಟಿವ್ ವರ್ಡ್. ಪುರುಷ ವಿಷಯ, ಈ ಯಾವ ಎರಡೂ ಅದಾವ ಇಲ್ಲಿ. ಎಲ್ಲೇ ಹೊರಗಿನ ಜ್ಞಾನ ಪಡಿಬೇಕಾಗಿತ್ತಂದ್ರ ಒಳಗಿನ ಸಹಾಯದಿಂದ ಅದ ಪಡಿತೇವು. ಬುದ್ಧಿ ಜಡ ಅದ. ವಾಸ್ತವಿಕವಾಗಿ ಚೇತನದ ಸನ್ನಿಧಿಯಲ್ಲಿ ಆ ಒಂದು ಸತ್ಯನ ಪಡ್ಕೊಂಡು ಹೊರಗಿನ ಜ್ಞಾನ ಮಾಡ್ಕೋತೈತಲ್ಲ. ಆದ್ದರಿಂದ ಅವೆರಡು ಕೋಆಪರೇಟ್ ಅದಾವ. ಹೊರಗಿನ ತಿಳ್ಕೊಬೇಕಾಗಿತ್ತಂದ್ರ ಸಬ್ಜೆಕ್ಟಿವ್ ಬೇಕು, ಆಬ್ಜೆಕ್ಟಿವ್ ಬೇಕು. ಎರಡು ಕೂಡ್ಕೊಂಡು ಹೊರಗಿನ ಜ್ಞಾನ ಮಾಡ್ಕೋತದ ಬುದ್ಧಿ. ಆದ್ರೆ ತನ್ನದೇ ಆದಂತಹದ್ದು ಇಲ್ಲ, ಅದಕ್ಕೆ ಜಡ ಅದ. ಅದು ಭೌತಿಕ ಪಂಚಮಾಯ ಭೂತಗಳ ಕಾರ್ಯದ ಅದು. ಬುದ್ಧಿ ಆ ಪಂಚಕೃತ ಮಹಾಭೂತಗಳ ಸಮಷ್ಟಿ, ಯಾವ ಸತ್ಗುಣದ ಕಾರ್ಯದ ಅದು ಅಂತಃಕರಣ. ಅದು ಬಹಳ ಸೂಕ್ಷ್ಮ ಇರುವುದರಿಂದ ಜ್ಞಾನ ಮಾಡ್ಕೋತೈತಿ. ಅದಕ್ಕೆ ಅಷ್ಟೊಂದು ಸೂಕ್ಷ್ಮತೆ ಕೊಡುವಂತ ಚೇತನದ, ಚೇತನ ಮತ್ತು ಜಡ ಕೂಡ್ಕೊಂಡು ಹೊರಗಿನ ಜ್ಞಾನ ಮಾಡ್ಕೋತದ. ಆದ್ರೆ ಇಲ್ಲಿ ಒಳಗಿರುವಂತ ಜ್ಞಾನಕ್ಕ ಅದು ಬೇಕನು? ಬೇಕಾಗಿಲ್ಲ. ಅದು ವಿಷಯಿಯಾಗಿ ವಿಷಯನ್ನ ತಿಳ್ಕೋಬೇಕು. ತನ್ನ ಜ್ಞಾನವನ್ನ, ತನ್ನ ನಿಜವ ಅದನ್ನ ಏನ್ ಮಾಡ್ಬೇಕು? ತಾನೇ ತನ್ನಳು ತನ್ನ ನಿಜವ ನೋಡಲು ಪರಮಾನಂದ ಕಂಡ ರೂಪ.
ಏನ್ ಮಾಡಬೇಕು, ತನ್ನ ನಿಜ ಸ್ವರೂಪವನ್ನು ತಿಳ್ಕೊಬೇಕಾಗಿತ್ತು. ತಾನು ತನ್ನಿಂದಲೇ ಒಳಗ್ ಹೋಗ್ಬೇಕಾಗ್ತದ. ಇನ್ನೊಂದು ಅವಶ್ಯಕತೆ ಇಲ್ಲ. ಹೊರಗಿನ ತಿಳ್ಕೊಬೇಕಾಗಿದ್ರೆ ಹೊರಗಿನ ವಿಷಯ ಅವಲಂಬನೆ ಮಾಡ್ತೀವಿ. ಒಳಗ್ ತಿಳ್ಕೊಬೇಕಾದ್ರೆ ಯಾವ ವಿಷಯ ಅವಲಂಬನೆ ಮಾಡ್ತೀವಿ? ನಮ್ಮನ್ನೇ. ಅದ್ರಲ್ಲಿ ಸಾಧನೆ ಯಾವುದು? ಶ್ರವಣ ಮನನ ನಿಧಿಧ್ಯಾಸನ. ಮೋಕ್ಷ ಆಗ್ಬೇಕಾಗಿತ್ತಂದ್ರ ಜ್ಞಾನವೇ ಮುಕ್ತಿಗೆ ಕಾರಣ ಅನ್ನುವಂಥದ್ದು ಜ್ಞಾನ ಬೇಕು. ಜ್ಞಾನಕ್ಕೆ ಏನ್ ಕಾರಣ ಅಂದ್ರ ಶ್ರವಣ ಮನನಾದಿಗಳ ಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯದ ಅಂತ. ಪುರುಷ ಪ್ರಮಾಣನ ಬೇಕಿಲ್ಲೇ. ಕ್ಯಾನ್ ಆಪರೇಟ್ ವಿತ್ ಇನ್ ದ ಅಬ್ಜೆಕ್ಟಿವ್ ವರ್ಡ್. ಪುರುಷ ಅಲ್ಲಿ ಎರಡು ಬೇಕು. ದ ಥಿಂಗ್ಸ್ ದಟ್ ಆರ್ ಔಟ್ಸೈಡ್ ಆಫ್ ದ ಪೌರುಷೇಯ ಪ್ರಮಾಣ ಆರ್ ಕಾಲ್ಡ್ ಅಪೌರುಷೇಯ ವಿಷಯ. ದ ಅಪೌರುಷೇಯ ವಿಷಯ ಆರ್ ಕ್ಲಾಸಿಫೈಡ್ ಇಂಟು ಟು. ಇದನ್ನ ತಿಳ್ಕೊಬೇಕಾಗಿತ್ತಂದ್ರ ಯಾವ ಜ್ಞಾನವನ್ನ, ಅಪೌರುಷೇಯವಾದಂತ ಜ್ಞಾನವನ್ನು ತಿಳ್ಕೊಳ್ಬೇಕಾಗಿತ್ತು ಅಂದ್ರ ನಾವು ಪುರುಷ ಪ್ರಯತ್ನ ಬೇಕು, ಪೌರುಷೇಯ ಆಗಬೇಕು. ಆ ಪ್ರಮಾಣವನ್ನ, ಪೌರುಷೇಯ ಪ್ರಮಾಣವನ್ನ ಅವಲಂಬಿಸ್ಬೇಕು. ಉಳಿದು ಯಾವ ನಡೆಯುದಿಲ್ಲ. ಅಪೌರುಷೇಯ ವಿಷಯವನ್ನು ತಿಳ್ಕೊಬೇಕಾಗಿತ್ತು ಅಂದ್ರ ನಮಗೆ ಎಂತದ್ ಬೇಕು? ಅದ ಒಂದು ಪ್ರಮಾಣ ಬೇಕು, ಪೌರುಷೇಯ ಪ್ರಮಾಣಗಳ ಬೇಕು. ಈ ಪೌರುಷ ಪ್ರಮಾಣ ಹೊರಗೆ ಸಿಗುದಿಲ್ಲ. ಔಟ್ಸೈಡ್ ಆಫ್ ದ ಅಂದ್ರೆ ನಮ್ಮನ್ನು ಬಿಟ್ಟು ಹೊರಗಿಲ್ಲದು. ಆರ್ಕಾಡ್ ಅಪೌರುಷ ವಿಷಯ. ದ ಅಪೌರುಷೇಯ ವಿಷಯ ಕ್ಲಾಸಿಫೈಡ್ ಇಂಟು ಟು. ಅಪೌರುಷೇಯ ವಿಷಯವನ್ನ ಎರಡು ಭಾಗ ಮಾಡ್ತೇವೆ. ಏನು? ದ ಲಾಸ್ ಆಫ್ ಕರ್ಮ, ದ ಲಾಸ್ ದಟ್ ಗವರ್ನ್ ದ ಯೂನಿವರ್ಸ್. ಪುಣ್ಯ ಅಂಡ್ ಪಾಪ ಟಾಪಿಕ್ಸ್, ಬ್ರಹ್ಮನ ಟ್ರೂತ್ ಆರ್ ರಿಯಾಲಿಟಿ. ಇಲ್ಲಿ ಪುಣ್ಯ ಪಾಪಗಳ ಕಣ್ಣಿಗೆ ಕಾಣ್ತಾವನ ಅಂದ್ರು ಕಾಣುದಿಲ್ಲ. ಅವು ಕಣ್ಣಿಗೆ ಕಾಣುದಿಲ್ಲ, ಆದ್ರ ಜನ್ಮ ಕೊಡ್ಲಿಕ್ಕೆ ಕಾರಣ ಆಗ್ತಾವ. ಅವು ಬಹಳ ಸೂಕ್ಷ್ಮ ಇರೋದ್ರಿಂದ ಅದು ಕಣ್ಣಿಗೆ ಕಾಣುವುದಿಲ್ಲ. ಅಂತಃಕರಣದಲ್ಲಿ ಅವು ಸೂಕ್ಷ್ಮ ರೂಪದಿಂದ ಇರ್ತಾವೆ. ಅವೇನ್ ಮಾಡ್ತಾವ? ಈ ಜಗತ್ತನ್ನ ಆಳ್ತಾವ. ಆ ಪಾಪ ಒಳ್ಳೆ ಕರ್ಮಗಳು ಮಾಡಿದ್ರೆ ಪುಣ್ಯ ಬರ್ತದ. ಪುಣ್ಯದಿಂದ ಸುಖ. ಮತ್ತು ನಿಷಿದ್ಧ ಕರ್ಮಗಳನ್ನು ಮಾಡೋದ್ರಿಂದ ಪಾಪ ಬರ್ತದ. ಅವುಗಳಿಂದ ದುಃಖ ಆಗ್ತದ. ಈ ಸುಖ ದುಃಖ ಆದಿಗಳು ನಮ್ಮನ್ನ ಆಳ್ತಾ ಇದಾವೆ. ಅರ್ಥಾತ್ ಈ ಸುಖ ದುಃಖಗಳಿಗೆ ಜನ್ಮಕ್ ಕಾರಣ ಅದಾವ. ಅವು ಬರ್ಬೇಕಾಗಿದ್ರೆ ರಾಗ ದ್ವೇಷಗಳು ಇರ್ತಾವ. ರಾಗ ದ್ವೇಷಗಳು ಬರ್ಬೇಕಾಗಿತ್ತು ಅಂತಂದ್ರ ಅಲ್ಲಿ ಭೇದ ಜ್ಞಾನ ಅದ. ಅರ್ಥಾತ್ ಅಲ್ಲಿ ಏನದ ಅಂತಂದ್ರ ಅದು ಬೇರೆ ಇದು ಬೇರೆ ಅನ್ನುವಂತ ಭೇದ ಜ್ಞಾನದಿಂದ ಹುಟ್ಟ್ಯದ. ಇಂಥ ವಿಷಯ ಸುಖ ಕೊಡ್ತದ, ಇಂಥ ವಿಷಯ ದುಃಖ ಕೊಡ್ತದ ಅನ್ನುವಂತ ಭೇದ ಜ್ಞಾನ ಅದ. ಆ ಭೇದ ಜ್ಞಾನ ಯಾಕೆ ಬಂದದ ಅಂದ್ರೆ ಅಜ್ಞಾನದಿಂದ ಬಂದದ. ಹೀಗೆ ಒಂದು ಕಾರಣ ನಮಗೆ ಅದ. ಅದು ಯಾವುದು? ಈ ಸುಖ ದುಃಖಗಳಿಗೆ ಕಾರಣವನ್ನ ಇದು ಪೌರುಷೇಯ ಪ್ರಮಾಣ, ಇದು ವಿವೇಕನ ಪ್ರಮಾಣದ. ಇಲ್ಲಿ ವಿವೇಕದಿಂದ ನಾವು ಅದನ್ನ ಕಂಡುಹಿಡಿಬೇಕಾಗ್ತದೆ. ಪೌರುಷೇಯ ಪ್ರಮಾಣ ರೆಕಾರ್ಡ್ ದ ಲಾಸ್ ಆಫ್ ಕರ್ಮ. ಈ ಲಾಸ್ ಆಫ್ ಕರ್ಮ ನಮ್ಮನ್ನ ಆಳ್ತಾ ಇದಾವೆ ಅಂತ ಹೇಳ್ತಾರೆ. ಹೆಂಗ ಆಗತ್ತವ? ಜನನ ಮರಣಗಳನ್ನು ನಮ್ಗೆ ಕೊಟ್ಟು ಆಳ್ತಾ ಇದ್ದಾವೆ. ನಾವು 84 ಲಕ್ಷ ಜನ್ಮಗಳನ್ನು ತಿರುಗಾಡಿಸ್ತಾ ಇದ್ದಾವೆ. ದ ಲಾಸ್ ದಟ್ ಗವರ್ನ್ ದ ಯೂನಿವರ್ಸ್. ಇಡೀ ಜಗತ್ತನ್ನ ಆಳ್ಲಿಕ್ಕೆ ಕಾರಣದಾವು ಯಾವ? ಕರ್ಮದ ಒಂದು ಕಾಯ್ದೆಗಳು. ಪುಣ್ಯ ಅಂಡ್ ಪಾಪ ಟಾಪಿಕ್ಸ್, ಅವು ವಿಷಯಗಳು ಯಾವುವು? ಪುಣ್ಯ ಮತ್ತು ಪಾಪಗಳು. ಮತ್ತೆ ಬ್ರಹ್ಮನ್ ಟ್ರೂತ್ ಆರ್ ರಿಯಾಲಿಟಿ. ಅದಕ್ಕೆ ಹಿಂದಿರ್ತಕ್ಕಂತ ಚೇತನ. ಪಾಪ ಪುಣ್ಯಗಳಿಗೆ ಸ್ವಂತ ಅವು ಕ್ರಿಯೆ ಮಾಡುವಂತ ಶಕ್ತಿ ಇಲ್ಲ. ಆ ಒಂದು ಚೇತನದ ಆಧಾರದ ಮೇಲೆ ಅವು ಚೇತನ ವಿಶಿಷ್ಟನಾಗಿ, ಅಂತಃಕರಣ ವಿಶಿಷ್ಟನಾಗಿ ಸುಖ ದುಃಖಗಳನ್ನು ಕೊಟ್ಟು ಜನ್ಮಾದಿಗಳನ್ನ ಕೊಡ್ಲಿಕ್ಕೆ ಕಾರಣದ ಹೊರತಾಗಿ ಸ್ವತಃ ತಾವು ಕಾರಣ ಆಗಿಲ್ಲ. ಇದು ಟ್ರೂತ್ ಆಫ್ ದ ಲಾಸ್ ಆಫ್ ಕರ್ಮ ಅಂತಾರೆ ಇದಕ್ಕ. ಆ ಕರ್ಮದ ಒಂದು ನಿಯಮ ಏನದ? ಬಾಳ ಗಹನ ಅದ. ಗಹನಾನೋ ಕರ್ಮನೋ ಗತಿ. ಅದನ್ನ ತಿಳಿಲಿಕ್ಕೆ ಆಗೋದಿಲ್ಲ, ಎಂತವ್ರಿಗೂ ಕೂಡ ಆಗೋದಿಲ್ಲ. ಅಂತ ಒಂದು ಲಾ ಏನದಲ್ಲ, ಇಡೀ ಜಗತ್ತನ್ನ ಆಳ್ತಾ ಇದೆ. ಇದು ಒಂದೇದ್ದು. ಈ ಒಂದು ರೂಲ್ ಅದಲ್ಲ, ಕರ್ಮ ನಿಯಮ ಅನ್ನುವಂಥದ್ದು ಬಹಳ ಗೂಢ ತತ್ವದ. ಅದು ನಮ್ಮ ಇಡೀ ಜಗತ್ತನ್ನ, ನಮ್ಮ ನಷ್ಟ ಅಲ್ಲ, ಇಡೀ ಜಗತ್ತನ್ನ ಆಳ್ತಾ ಇದೆ ಅನ್ನೋದು ಇದು ಒಂದೇದ್ದು. Therefore, for these two, one should not rely upon the sense organs and intellect. ಅದಕ್ಕೆ ನಾವು ನಿಜವಾದ ಒಂದು ಸ್ಥಿತಿ ಬರ್ಬೇಕಾಗಿತ್ತು ಅಂದ್ರೆ ಈ ಲಾಸ್ ಆಫ್ ಕರ್ಮದವಲ್ಲ, ಇವನ್ ಮೀರಿ ಹೋಗ್ಬೇಕು. ಇದ್ರ ತತ್ವವನ್ನು ತಿಳ್ಕೊಂಡ್ರೆ ಮೀರುವಾಗ್ ಬರ್ತೈತಿ.
ಈ ನಿಯಮಗಳದಾವಲ್ಲ ನಮ್ಮನ್ನೇನ ಯಂತ್ರ ಪ್ರಾಣಿ ಮಾಯ, ಆ ಮಾಯ ನಮ್ಮನ್ನ ಒಳಗಿದ್ದುಕೊಂಡು ಆಡಿಸ್ತಾ ಇದೆಯಲ್ಲ, ಅದನ್ನ ನಾವು ತಿಳಿಬೇಕಾಗತ್ತಂದ್ರ ಆ ಸುಪ್ತವಾದಂತ ಗೂಢ ತತ್ವವನ್ನ ತಿಳ್ಕೊಬೇಕು. ಅದ್ರ ಬಗ್ಗೆ ಯಾವ ನಚಿಕೇತ ಏನ್ ಮಾಡ್ಯಾನಲ್ಲ, ಈಗ ಪ್ರಶ್ನೆ ಮಾಡ್ಯಾನ, ಅದಕ್ಕೆ ವಿವರಣೆ ಮಾಡಾಕತ್ತಾರ. ಇದು ವಿವರಣೆ, ಇದು ಗುರುಗಳು ಇದರ ಮಹತ್ವ, ಇದರ ಮಹಿಮೆ ಏನದ ಅನ್ನೋದು ಹೇಳಾಕತ್ತಾರ. ಇದು ಹಂಗ ಬರುದಿಲ್ಲಪ್ಪ, ಪುರುಷ ಪ್ರಯತ್ನ ಬೇಕಿಲ್ಲೇ. ನಮ್ಮ ಬುದ್ಧಿ ಅಷ್ಟು ಹದ ಆಗ್ಬೇಕು. ಅಪೌರುಷ ಅಂದ್ರೆ ಪ್ರಮಾಣಗಳು ಯಾವ, ವೇದಾದಿಗಳು, ತತ್ವಮಸ್ಯಾದಿ ಮಹಾವಾಕ್ಯಗಳ ಮೂಲಕ ಅವುಗಳನ್ನ ನಾವು ಶ್ರವಣಾದಿಗಳನ್ನ ಮಾಡಿ ಗುರು ಮುಖಾಂತರ ತಿಳ್ಕೊಂಡಾಗ ಅವ ಪ್ರಮಾಣ ಅನಿಸ್ಕೋತಾವ. ಅಂದ್ರ 8 ನಮ್ಮ ಏನದಾವ ಅಂತರಂಗ ಸಾಧನೆಗಳದಾವು, ಅವುಗಳನ್ನು ಉಪಯೋಗ ಮಾಡ್ಬೇಕಾಗ್ತದ. ಸ್ಕ್ರಿಪ್ಚರ್ಸ್ ಯೂಸ್ ದ ಅಪ್ರೋಪ್ರಿಯೇಟ್ ಪ್ರಮಾಣ. ಇವುಗಳಿಗೆ ಬೇಕಾಗಿತ್ತು ಅಂತಂದ್ರ ನಮಗ ಸಹಕಾರಿಯಾಗಿ ಅವು ಬರ್ತಾವ. ಯಾವ ಸ್ಕ್ರಿಪ್ಚರ್ಸ್ ಅನುಕೂಲ ಆಗ್ತಾವ. ಈಗ ಅವು ಅಂತಃಕರಣ ಕೃಪ ಆಗಿತ್ತು, ವೇದ ಕೃಪ ಆಗಿತ್ತು ಅಂತಂದ್ರೆ ಪರಮಾತ್ಮಗಳು ಒದಗಿಸಿ ನಮಗ ಆ ಜ್ಞಾನ ಮಾಡಿಕೊಡ್ತಾನ. ಅಂತ ಯಾವ ಸ್ಕ್ರಿಪ್ಚರ್ಸ್, ವೇದಾದಿಗಳನ್ನ ಗ್ರಂಥಗಳನ್ನ ಒದಗಿಸಿಕೊಡ್ತಾನ ಅಂತ ಅರ್ಥ. ಯೂಸ್ ದ ಅಪ್ರೋಪ್ರಿಯೇಟ್ ಪ್ರಮಾಣ, ಅವ ಪ್ರಮಾಣ ನಮಗ ಫಾರ್ ದ ನಾಲೆಜ್ ಸೌಂಡ್. ಆ ಜ್ಞಾನವನ್ನು ಹೊಂದ್ಬೇಕಾಗಿತ್ತಂದ್ರ ಅವೆಲ್ಲ ಸಿಗ್ತಾವ. ದ ಅನ್ಇಂಟೆಲಿಜೆಂಟ್ ಫೇಲ್ ಟು ಡೂ ದಿಸ್. ಆ ವಿಜ್ಞಾನಾತ್ಮಕವಾದಂತ ಉಳಿದ ಪ್ರಮಾಣಗಳೇನದಾವಲ್ಲ ಅವು ಯಾವ ಪ್ರಯೋಜನ ಆಗುವುದಿಲ್ಲ. ಪ್ರತ್ಯಕ್ಷಾದಿ ಏನದಾವಲ್ಲ 6 ಪ್ರಮಾಣಗಳದಾವಲ್ಲ ಅವು ಯಾವ ಇಲ್ಲಿ ಪ್ರಯೋಜನ ಆಗುವುದಿಲ್ಲ. ಅಪ್ರಮಾಣ ಅಪ್ರಮೇಯ ಎಂಬುದ ಇದು. Lord Emma describes the characteristics of the unintelligent one and his fail. ಹಂಗಾರ ನಿಜವಾದ ಬುದ್ಧಿವಂತನ ಲಕ್ಷಣಗಳು ಹೆಂಗಿರ್ತಾವ ಅನ್ನೋದು ಇಲ್ಲಿವರೆಗೆ ಹೇಳ್ಕೊಂತ ಬಂದಂತರ ಈಗ ಯಮಧರ್ಮ ಅನ್ಇಂಟೆಲಿಜೆಂಟ್, ಆ ಏನ ಬುದ್ಧಿಹೀನ ಮನುಷ್ಯನ ಲಕ್ಷಣಗಳನ್ನ ಹೆಂಗ್ ಕಂಡುಹಿಡಿಬೇಕು ಅಂದ್ರೆ ಬುದ್ಧಿವಂತನ ಲಕ್ಷಣಗಳು ಗೊತ್ತಾಗ್ತಾವ ಅಂತ ತಿಳ್ಕೊಂಡು ಲಾರ್ಡ್ ಎಮಾ ಡಿಸ್ಕ್ರೈಬ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅನ್ಇಂಟೆಲಿಜೆಂಟ್. ಅಂದ್ರ ಮಂದ ಬುದ್ಧಿ ಉಳ್ಳವನ್ನ ಆ ಬುದ್ಧಿ ಗುಣಗಳು ಹೆಂಗಿರ್ತಾವ ಅನ್ನೋದು ಇದನ್ನ ತಿಳ್ಕೊಂಡ್ರೆ ಅವು ಉತ್ತಮ ಜಿಜ್ಞಾಸನ ಗುಣಗಳು ಗೊತ್ತಾಗ್ತಾವಂತ. The discriminate one does not learn the scriptures. In the indiscriminate one, ಆ ಅವಿವೇಕ ಏನಿರ್ತಾನಲ್ಲ ಅವನಿಗೆ ವೇದಗಳನ್ನ ತಿಳ್ಕೋಬೇಕು, ಅದರ ಹಿಡನ್ ಏನದ ಗುಪ್ತ ಏನದ ಅನ್ನೋದು ತಿಳ್ಕೊಬೇಕಂತ ಇಚ್ಛಾನೇ ಆಗೋದಿಲ್ಲ ಅವಾಗ ಹ್ಯಾಪಿ ಇರೋದಿಲ್ಲ. ಡಸ್ ನಾಟ್ ಲರ್ನ್, ಕಲಿಯಕ್ ಹೋಗೋದಿಲ್ಲ. Therefore he does not introspect and has wrong priorities in life. ಆ ವೇದಗಳನ್ನ ತಿಳಿಯಾಕ ಬರುದಿಲ್ಲ ಅಂದ್ರೆ ನಮ್ಮ ವೇದಗಳ ಪ್ರಮಾಣ ಅದಾವು, ಶ್ರುತಿ ಪ್ರಮಾಣ ಕೇಳರ್ಗೆ ಅದನ್ನ ಬಿಟ್ಟಿವ ಹೊರಗಿನ ಎಲ್ಲ ಹಿಡಿದಂದ್ರ ದಾರಿ ತಪ್ಪಿಡ್ತದ. ಅದಕ್ಕೆ ಅವನ ಮನಸ್ಸ ಕಡೆ ಹೋಗುದಿಲ್ಲ ಅಂದ್ರ ಅರ್ಥ ಅವ ಜಾರಿ ಹೋಗ್ತಾನ, ತನ್ನ ಸ್ವರೂಪ ತಿಳ್ಕೊಳಕ್ ಆಗುದಿಲ್ಲ. ಅಂಡ್ ಹ್ಯಾಸ್ ಎ ರಾಂಗ್ ಪ್ರಯಾರಿಟೀಸ್ ಇನ್ ಲೈಫ್. ಪ್ರತಿಯೊಂದರಲ್ಲಿ ಅವ ಏನ್ ಮಾಡ್ತಾನ, ತಪ್ಪು ಹೆಜ್ಜೆನ ಇಟ್ಕೊಂಡು ಹೋಗ್ಬಿಡ್ತಾನ. He is careless or negligent because he does not know the value of the rare human life. ಪ್ರತಿಯೊಂದಕ್ಕೂ ನಿಷ್ಕಾಳಜಿ ಮಾಡ್ತಾನ, ನೆಗ್ಲಿಜೆಂಟ್ ಇರ್ತಾನವ, ಅವನ್ನೆಲ್ಲವನ್ನು ನಿಷ್ಕಾಳಜಿ ಮಾಡ್ತಾನ. ಬಿಕಾಸ್ he does not know the value of rare human life. ಮನುಜ ಕುಲದ ಏನ್ ಲಾಭ ತಗೋಬೇಕಾಗೈತಲ್ಲ, ಮನುಜ ಕುಲದ ಲಾಭವಾಗುವುದು ಆನಾರ್ ಎಂದು ತಿಳಿಯುವುದು. ಇದ್ರ ಲಾಭವು ಗೊತ್ತಾಗದೆ ಹೋಗ್ತದ. ತ್ವರ ಮಾಡದೆ ಮಾಡ್ಕೊಳ್ಳೋದು ಯಾವುದು ವ್ಯವಹಾರನ, ಇವೆಲ್ಲ ಗೊತ್ತಾಗುವುದನೇ ಇಲ್ಲ. ಕೇರ್ಲೆಸ್ ಅದಾನವ. ರೇರ್ ವುಮೆನ್ ಲೈಫ್, ಅಪರೂಪವಾದಂತ ಮಾನವ ಜನ್ಮದ ಮಹತ್ವ ಗೊತ್ತಿಲ್ಲ, ಆ ಲಾಭಕ್ಕೆ ಪ್ರಯತ್ನ ಮಾಡೋದಿಲ್ಲ. ನೋ ಅದರ್ ಲೈಫ್ ಆಫರ್ಸ್ ಮೋಕ್ಷ. ಮೋಕ್ಷ ಕೊಡ್ಬೇಕಾಗಿತ್ತಂದ್ರೆ ನಾವು ಆ ಪೌರುಷೇಯವಾದಂತ ಪರಮ ಪುರುಷಾರ್ಥವಾದಂತ ಆ ಮೋಕ್ಷಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದ. ಅದನ್ನ ಬಿಟ್ಟು ಉಳಿದ ಧರ್ಮಾರ್ಥ ಕಾಮಗಳಿಗೆ ಅವು ಬರೀ ಅದ್ರಾಗ ಬುದ್ಧಿ ಓಡ್ತಿತ್ತು ಅಂತಂದ್ರ ಯಾವ ಜನ್ಮಕ್ಕೂ ಅವಂಗ ಸಾಧ್ಯ ಆಗೋದಿಲ್ಲ. ಅವ್ ಎಷ್ಟ್ ಬೇಕೋ ಅಷ್ಟು ಇಟ್ಕೊಂಡು ಅವ್ ಮುಂದ್ ಬರ್ಬೇಕಾಗ್ತದ. ಅವುಗಳ ಅನಿತ್ಯತೆಯನ್ನ ದೋಷ ದರ್ಶನ ಮಾಡ್ಕೋಬೇಕಾಗ್ತದ. ಅದ ಇಲ್ಲ ಅಂದ್ರೆ ಗತಿ ಅದೋ ಗತಿ. The first and the last part of life are practically useless. ಅಂದ್ರ ಧರ್ಮ ಅರ್ಥ ಕಾಮ ಇವು ಮೂರು ಏನದವಲ್ಲ, ಇದರಲ್ಲಿ ಕಾಮ ಒಂದೇದ್ದು, ಧರ್ಮ ಅರ್ಥ ಕಾಮ ಇವನು ಬಿಡ್ಬೇಕಾಗ್ತದ ಒಂದ್ ಹಂತಕ್ಕ. ಇದೊಂದ್ ಸ್ವಲ್ಪ ಗೌಪ್ಯ ತಿಳಿ ವಿಷಯ, ಗುರುಗಳನ್ನ ಕೇಳ್ತೇನೆ ನಾನು. ದ ಫಸ್ಟ್ ಅಂಡ್ ಲಾಸ್ಟ್ ಪಾರ್ಟ್ ಯಾವುದು?
practically useless where we are immature in the former and infirm and incapable in the later. ನಾವು ಪ್ರಯತ್ನ ಪ್ರಥಮದಲ್ಲಿ ಆಗ್ತೇವೆ, ಪ್ರಯತ್ನ ಮಾಡ್ತೀವಿ, ಆ ಹಂತದಲ್ಲಿ ನಾವು ಶೂರದೇವಿ. ಆದ್ರ ಲಾಸ್ಟಕ್ ಆ ಪ್ರಯತ್ನ ನಾವು ಮಾಡುದು ಇನ್ಕೆಪೇಬಲ್ ಇಂದ ಲೇಟರ್, ನಂತರ ಅಸಮರ್ಥ ಆಗ್ತೀವಿ. ಮೊದಲೇನು ಸಮರ್ಥ ಆಗ್ತೀವಿ. ಅದು ಇಮ್ಯಾಚುವರ್ ಮೈಂಡ್ ಇತ್ತಂದ್ರ ಹಂಗ ಆಗ್ತದ. ಬುದ್ಧಿ ವಿವೇಕ ವೈರಾಗ್ಯಗಳ ಇಂದ ಬಂದಿತ್ತಂದ್ರ, ವಿವೇಕ ವೈರಾಗ್ಯಗಳಿಂದ ಬಂದಂತ ಮನಸ್ಸಿತ್ತಂತಂದ್ರ ಹಿಡ್ಕೋತದ. ಆ ವಿವೇಕ ವೈರಾಗ್ಯಗಳ ಪ್ರಮಾಣ ಇಲ್ಲ ಅಂತಂದ್ರ ಅಸಮರ್ಥ ಇರ್ತದ ಬುದ್ಧಿ. ಅದಕ್ಕ ವಿವೇಕದಿಂದ ಬರಬಂದಂತ ವೈರಾಗ್ಯ ಇರಬೇಕು. ವಿವೇಕದಿಂದ ಉತ್ಪನ್ನ ಆದಂತ ಯಾವ ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು. ಆ ವಿವೇಕ ಇಲ್ಲ ಅಂತಂದ್ರ ಯಾವುದು ಸಫಲ ಆಗೋದಿಲ್ಲ. ನಿಜವಾದ ವಿವೇಕ ಬೇಕು ಪ್ರತಿಯೊಂದಕ್ಕೂ. ಇವನಲ್ಲಿ ಇಲ್ಲ ಅದು. ಇಮ್ಯಾಚುರ್ಡ್ ಅದ ಮೈಂಡ್. ಮೊದಲು ಪ್ರಾರಂಭ ಮಾಡ್ತಾನೆ, ಹಿಂದೆ ಫೇಲ್ಯೂರ್ ಆಗ್ತಾನ ಅಂತ ಹೇಳ್ತಾರ ಅವ್ರು. ಇನ್ಕೆಪೇಬಲ್ ಇಂದ ಲೇಟರ್. We only have a few years in between. ನಮ್ಮ ಆಯುಷ್ಯ ಬಾಳ ಅದನು, ಬಹಳ ಕಡಿಮೆ ಅದ. ಯಾವ ಪ್ರಾರಂಭದಿಂದ ಹಿಡಿದ ಕೊನೆಯವರೆಗೆ ಇರುವ ನಡುವಿನ ಅವಧಿ ಬೇಗ ಹೋಗ್ಬಿಡ್ತದ. ಇಫ್ ವಿ ಆರ್ ಕೇರ್ಲೆಸ್ ಇನ್ ದೀಸ್ ಇಯರ್ಸ್, ಈ ನಡುಮಧ್ಯ ಇರುವಂತ ಯಾವ ಆಯುಷ್ಯದಲ್ಲ, ವಯಸ್ಸುಗಳದಾವಲ್ಲ, ಅಲ್ಲಿ ನಾವು ಕೇರ್ಲೆಸ್ ಮಾಡಿದೀವಿ ಅಂತಂದ್ರ ನಮಗ ಅದು ದಕ್ಕದ ಹೋಗ್ತದ. ಅದಕ್ಕೆ ನಾವು ಇದ್ದಷ್ಟು ವೇಳೆಯನ್ನ ಆಧ್ಯಾತ್ಮಿಕವಾಗಿ ನಾವು ದುಡಿಬೇಕು. ದೇರ್ ಇಸ್ ನೋ ಗ್ರೇಟರ್ ಫೂಲಿಶ್ನೆಸ್. ನಾವು ಅದನ್ನ ಹಂಗ ಕಳೆದ್ ಬಿಟ್ಟಿವಿ ಅಂದ್ರೆ ನಮ್ಮಂತ ಮೂರ್ಖತನ ಮತ್ತೆಲ್ಲಿ ಸಿಗ್ತದ ಅಂತಾರ ಅವರು. ಇದ್ದ ಒಂದು ವೇಳೆಯ ಸದುಪಯೋಗವನ್ನ ಈಗ ನೋಡಿ, ನಮಗ್ 60 70 ಆಗ್ಯಾವ, ಇನ್ನು ಅವಧಿ ಎಷ್ಟದ ನಾವು ಬದುಕುದು. ಅಷ್ಟರೊಳಗಾಗಿ ಅಷ್ಟರೊಳಗಾಗಿ ನಾವು ಇವತ್ತಂದ್ರೆ ಇವತ್ತ, ನಾಳೆ ಅಂದ್ರೆ ನಾಳೆ ಆಗ್ಲೇಬೇಕು. ಯಾಕಂದ್ರೆ ನಮ್ ಪ್ರಾಣ ಪಕ್ಷಿ ಯಾವಾಗ ಹಾರಿ ಹೋಗತ್ ಗೊತ್ತಿಲ್ಲ. ಯಾಕ 70 75 ಅದು ಅಂತಂದ್ರ ಪೂರ್ತಿ ಬಾಯಿ ಮುಚ್ಚುದಷ್ಟ ಅವ ಯಮ. ನಾವು ಹಾವಿನ ದವಡಿ ಒಳಗದೇವಿ, ಬಾಯಿ ಮುಚ್ಚಿದ್ರೆ ಮುಗಿದು ಹೋಯ್ತು, ನುಂಗಿ ಬಿಡ್ತದ. ಕೊನೆಗೆ ಬಂದೀವಿ. ಅದ ಪ್ರತಿಯೊಂದು ಕ್ಷಣ ಕೂಡ ವ್ಯರ್ಥ ಆಗದ. ಅದ್ರೊಳಗೆ ನಾವು ಸವಿಶು ಅಂದ್ರೆ ಅದ ಮತ್ ಜನ್ಮದಲ್ಲಿ ಮುಂದುವರೆದು ಮತ್ ಹಿಂದಿಲ್ ನಾಳೆ ಇಂತ ಪರಿಸರ ಸಿಕ್ಕ ಮುಕ್ತ ಆಗ್ತೇವಿ. ಮತ್ ಬಿಟ್ಟಿವಂದ್ರ ಎಲ್ಲ ವ್ಯರ್ಥ ಆಗ್ತದೆ. ಇಫ್ ಯು ಆರ್ ಕೇರ್ಲೆಸ್ ಅನ್ನೋದು ಇರಬಾರ್ದು. ಈಗ ಇನ್ನ ಕೆಲವೇ ವರ್ಷಗಳದಾವ್. ಇನ್ ದೀಸ್ ಇಯರ್ಸ್ ದೇರ್ ಇಸ್ ನೋ ಗ್ರೇಟರ್ ಫೂಲಿಶ್ನೆಸ್. ಅದನ್ನ ಬಿಡೋದ್ರಿಂದ ಆಗ್ತಕ್ಕಂತ ಮೂರ್ಖತನ ಇನ್ನೊಂದಿಲ್ಲ. ಹಿ ಇಸ್ ನೆಗ್ಲಿಜೆಂಟ್ ಬಿಕಾಸ್ ಹಿ ಇಸ್ ಕ್ಯಾರಿಡ್ ಅವೇ by the infatuation of wealth and gives him physical comfort and entertainment. He has no time for introspection. Therefore he believes only in this world. He does not believe in the next janma. ಅವನು ಏನ್ ಅದ ಅದೆಲ್ಲ ಹೇಳ್ಬಿಟ್ಟ ಅಣಿಮರ. ಅವಾಗ ಅಜ್ಞಾನದ ಕಾರಣದಲ್ಲ ಮಲ್ಲೇದ್ದು. ಹೀಗಾಗಿ ಅವನಲ್ಲಿ ಯಾವಾಗಲೂ ತುಂಬಲಿರ್ತದ. ಏನ್ ಮಾಡ್ಲಿ, ಏನ್ ಬಿಡ್ಲಿ, ಏನ್ ಗಳಿಸ್ಲಿ, ಅಲ್ಲಿ ಏನ್ ಸಿಕ್ಕಿತ್ತು, ಬರೀ ಇದ್ರೊಳಗ ಅಪ್ಯಾಕ್ ಇರ್ತದ. ಸಂಪತ್ ಗಳಿಸುವಲ್ಲಿ ವೆಲ್ತ್ ದಟ್ ಗಿವ್ಸ್ ಹಿಮ್ ಫಿಸಿಕಲ್ ಕಂಫರ್ಟ್. ಕೆಲವು ಕ್ಷಣಿಕವಾಗಿ ಆ ಆನಂದವನ್ನು ಕೊಟ್ಟರು ಕೂಡ ಅವೆಲ್ಲ ತನ್ನ ವೇಳೆಯನ್ನ ತನ್ನ ಸುಖ ಸಾಧನಗಳಿಗೆ ಗಳಿಸುವಲ್ಲಿ, ಅದನ್ನ ಎಂಜಾಯ್ ಮಾಡುವಲ್ಲಿ, ಬರೇ ಅವ ಎಂಟರ್ಟೈನ್ಮೆಂಟ್ ಇವೆಲ್ಲವುಗಳಲ್ಲಿ ಕಾಲ ಕಳೀತಾನ. ಬರೀ ಅವನಿಗೆ ಏನ್ ಬೇಕು, ಹೊರಗಿಂದು ಹೊಯ್ಬೇಕು. ಅವಾಗ ಅವನಿಗೆ ಕಾವು ಪಿಯೋ ಮೋಜು ಮಾರೋ ಅದ್ರಲ್ಲಿ ಬುದ್ಧಿ ಹೊಡಿತದ. ಈಗ ನೋ ಟೈಮ್ ಫಾರ್ ಇಂಟ್ರಾಸ್ಪೆಕ್ಷನ್. ಅವಾಗ ಆತ್ಮ ನಿರೀಕ್ಷಣೆ ಮಾಡ್ಕೊಳಕ್ ಎಲ್ಲಿ ಸಿಗ್ತದೆ ಟೈಮ್? ಅವನ ಜೀವನ ಅದಂತ ತಿಳ್ಕೊಂಡನವ. ಏನು ಬಿ ಮೆರಿ ಅಂಡ್ ಹ್ಯಾಪಿ. ಇರುಮಠ ಇದ್ದು ತಿಂದು ಉಂಡು ಸಾಯ್ಬೇಕಪ್ಪ, ಇದಕ್ಕಿಂತ ಹೆಚ್ಚು ಏನೈತೆ ಅಂತನವ. ಯಾರ ಅಜ್ಞಾನಿ ಪುರುಷ, ಅವಿವೇಕಿ, ಅವನ ಲಕ್ಷಣ ಹೇಳಕತ್ತಾರ ಅವರು. He has no time for introspection. ತನ್ನ ಪರೀಕ್ಷಣೆ ಆತ್ಮ ನಿರೀಕ್ಷಣೆ ಮಾಡ್ಕೊಳಕ್ ಎಲ್ಲಿ ಸಿಗ್ತದ? ಇಲ್ಲ. Therefore he believes only in this world. ಜಗತ್ತ ಅವ್ರ ಸಾಧನ ಆಗ್ಯದ, ಅದ ಸಾಧ್ಯ ಆಗ್ಯದ. ಜಗತ್ತ ಸಾಧ್ಯ, ಅದರಲ್ಲಿ ಏನ್ ಬೇಕಾದನ್ನ ಗಳಿಸೋಳು, ಏನ್ ಬೇಕಾದ ಎಂಜಾಯ್ ಮಾಡು. He does not believe in the next ಜನ್ಮ. ಈ ರೀತಿ ಮಾಡೋದ್ರಿಂದ ನಮಗೆ ಇನ್ನೊಂದ್ ಜನ್ಮದಲ್ಲಿ ಏನ್ ಜನ್ಮ ಬರ್ತದೆ ಅನ್ನೋದು ಐತೆ ನಮ್ಗೆ ಖಬರ ಇಲ್ಲ. He does not believe in the next ಜನ್ಮ. ಮತ್ತೊಂದ್ ಜನ್ಮ ಐತಪ್ಪ ನಮಗ. ನಿಷಿದ್ಧ ಕರ್ಮಾದಿಗಳನ್ನ ಮಾಡೋದ್ರಿಂದ ಏನ್ ಜನ್ಮ ಬರ್ತದ, ಪುಣ್ಯಾದಿಗಳನ್ನ ಮಾಡೋದ್ರಿಂದ ಸ್ವರ್ಗಾದಿಗಳದಾವ, ಇವ್ ಯಾವ ಪರಿಚಯ ಇಲ್ಲ. ಅಥವಾ ಒಂದು ಮೋಕ್ಷ ಅನ್ನುವಂಥದ್ದು ಅದ, ಪರಮ ಪುರುಷಾರ್ಥ ಅದ, ಆ ಜ್ಞಾನವೂ ಇಲ್ಲ. ಇನ್ ಹೀಸ್ ವಿಷನ್, ಅವನ ದೃಷ್ಟಿಯಲ್ಲಿ ಯಾವ ಕಲ್ಪನೆ ಇಲ್ಲ ಅವಾಗ. ದೇರ್ ಆರ್ ಓನ್ಲಿ 2 ಪುರುಷಾರ್ಥ. ಅವನಿಗೆ ಬೇಕಾದದ್ದು 2 ಪುರುಷಾರ್ಥಗಳು. ಯಾವುದು?
ಆ ಪರಮ ಪುರುಷಾರ್ಥವನ್ನು ಹೊರತುಪಡಿಸಿ ಯಾವುವು ಅರ್ಥ ಅಂಡ್ ಕಾಮ ಈಗಾಗಲೇ ಹೇಳಬಹುದು. ದಿಸ್ ಕಾಲ್ಡ್ ಚಾರ್ವಾಕ ಫಿಲಾಸಫಿ materialistic. He proudly claims to be a rationalist. ನೀವೆಲ್ಲ ಚಾರ್ವಾಕ್ ಮತಕ್ಕೆ ಬಂದಂಗಾದ್ಲ. ಮತ್ ಈಗೆಲ್ಲ ಫಾರಿನರ್ಸ್ ಏನಂತ ತಿಳ್ಕೊಂಡ್ರಿ ನೀವೆಲ್ಲ ಚಾರ್ವಾಕ್ ಮತ. ನನ್ನ ಚಾರ್ವಾಕ್ ಮನೋಹರವಾದಂತ ಮಾತುಗಳು. ಮರಣವೇ ಮೋಕ್ಷ. ಅವರು ಇರುಮಠ ತಿಂದುಂಡು ಸುಖವಾಗಿರುವುದು. ಆ ಚಾರ್ವಾಕ್ ಮತ ನಾವು ಸ್ವೀಕಾರ ಮಾಡಿದೀವಲ್ಲ. ಜಗತ್ತಿನ ಮಟೀರಿಯಲಿಸ್ಟಿಕ್ ವರ್ಡ್ ದುರ್ಗುರುಪವಾದಂತ ಏನು ಪ್ರಪಂಚದ ಅವ್ರ ಬುದ್ಧಿ ಉಳ್ಳವರಾಗಿ ಅಲ್ಲಿಯೇ ಸುಖವನ್ನು ಕಾಣ್ತಾ ಇರ್ತಾರೆ ಚಾರ್ವಾಕರು. ಇವರೆಲ್ಲ ಸುಖವೇ ಸ್ವರ್ಗ, ಮರಣವೇ ಮೋಕ್ಷ. ಮುಂದು ಶರೀರ ಐತೆ ಅನ್ನೋದು ಏನ್ ಗೊತ್ತದ? ಜನ್ಮ ಇಲ್ಲ. ಇರುಮಠ ತಿಂದು ಸಾಯುದು. ತುಪ್ಪ ತಿನ್ನು, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು. ಹಿಂದಿನವ್ರು ಬಂದು ತೀರಿಸ್ತಾರೆ. ನಿಮ್ಮ ಅಜ್ಜ ಮುಂದ್ ಬರ್ತಾರಲ್ಲ ಅವರೆಲ್ಲ ತೀರಿಸ್ತಾರೆ. ಹೀಗೆ ಈ ಚಾರ್ವಾಕ ಮತಕ್ಕೆ ನಮಗೆ ಏನು ವ್ಯತ್ಯಾಸ ಅಂತ ಕೇಳಾಕತ್ತಾರ ಅವ್ರು. ಸಿನ್ಸ್ ಹಿ ಡಸ್ ನಾಟ್ ಬಿಲೀವ್ ಇನ್ ದ ಧರ್ಮ ಅಂಡ್ ಮೋಕ್ಷ, ಮೊದ್ಲೇದ್ದು ಮತ್ತು ಕೊನೆಯು ಏನದಾವಲ್ಲ ಅರ್ಥ ಕಾಮಗಳಲ್ಲಿ ಬುದ್ಧಿ ಉಳ್ಳವರಾಗಿ ಮೊದ್ಲೇ ಧರ್ಮ ಅವು ಬೇಕಾಗಿಲ್ಲ, ಮೋಕ್ಷ ಬೇಕಾಗಿಲ್ಲ ಅವಾಗ. ಹಿ ಡಸ್ ನಾಟ್ ಬಿಲೀವ್ ಇನ್ ದ ವೈದಿಕ ಸಾಧನ. ವೈದಿಕವಾದಂತ ಸಾಧನಗಳದಾವಲ್ಲ ಶ್ರವಣಾದಿಗಳು, ಏನು ನಂಬುದಿಲ್ಲ. ಪೂಜಾ ಪುನಸ್ಕಾರ ಅನ್ರಿ ತೆಳಗೆ ಧರ್ಮ ಮಾರ್ಗದಲ್ಲಿಯೂ ಅವು ಇಲ್ಲ. ಅಲ್ಲೆಲ್ಲ ನೀತಿ ನಿಯಮಗಳನ್ನ ಆಚರಿಸ್ಬೇಕಾಗ್ತದ, ಅವು ಇಲ್ಲ. ವೈದಿಕನೂ ಇಲ್ಲ, ಆಧ್ಯಾತ್ಮಿಕೂ ಇಲ್ಲ. ದ ವೈದಿಕ ವೇ ಆಫ್ ಲೈಫ್, ಒಂದು ಆಚರಣೆ, ಧರ್ಮದ ಆಚರಣೆನೂ ಇಲ್ಲ. ದಟ್ ಲೀಡ್ ಟು ದಿ ಹೈಯರ್ ಪುರುಷಾರ್ಥ. ಅಲ್ಲೇನೆ ಸರಿಯಾಗಿ ಆಚರಣೆ ಮಾಡಿ ಹೈಯರ್ ಪುರುಷಾರ್ಥ ಬರ್ತೈತಿ. ಮೊದ್ಲೇದ್ದು ಇಲ್ಲ, ಧರ್ಮನೇ ಇಲ್ಲ ಅವನಲ್ಲಿ. ಇನ್ನು ಮೋಕ್ಷ ಎಲ್ಲಿ ಬರ್ತದ? ಸಿನ್ಸ್ ಧರ್ಮ ಅಂಡ್ ಮೋಕ್ಷ ಡು ನಾಟ್ ಪ್ರೊಡ್ಯೂಸ್ ವಿಸಿಬಲ್, ಟ್ಯಾಂಜಿಬಲ್ and concrete benefits, he refuses to invest his time and resources. ನೋಡ್, ಇಷ್ಟೆಲ್ಲ ಅನಾಹುತ ಆಗ್ತದ. ಅವ್ ಧರ್ಮ ಮಾರ್ಗದಲ್ಲಿ ಮುಂದುವರಿಯುವುದಿಲ್ಲ, ಅವ್ ಮೋಕ್ಷ ಅನ್ನೋದು ಕನಿಷ್ಠನ ಮಾತದ. ಎಲ್ಲಾ ಒಂದು ದೃಶ್ಯ ವಿಸಿಬಲ್ ಅಂದ್ರೆ ಯಾವ ದೃಶ್ಯ ಅದಾವಲ್ಲ ಅಲ್ಲೇ ಅವನು ಬುದ್ಧಿ ರಮಾನ. ಇದನ್ನ ಬೆಳೆದು ಮತ್ತೊಂದು ಪಡಿಬೇಕು. ಈಗ ನೋಡ್ರಿ ಮನಿಯೊಳಗ ಒಂದು ಟಿವಿ ಇದ್ರೆ ಸಾಲುದಿಲ್ಲ, ಫ್ರಿಜ್ ಬೇಕು. ಮತ್ತೇನಾದ್ರು ಎಲ್ಲ ಹೊಸ ಹೊಸ ಬಂದ್ರೆ ಅವೆಲ್ಲ ಬೇಕಾ ಬೇಕು. ಮನಸ್ಸು ಒಂದಕ್ಕೆ ತೃಪ್ತಿ ಪಡೋದನ್ನೇ ಇಲ್ಲ, ಅತೃಪ್ತನ ಯಾವಾಗಲೂ ಒಯ್ದಾಟ 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 ಭವ. ಹಾಗೆ ಈ ಒಂದು ಅತಂತ್ರ ಬುದ್ಧಿ ಉಳ್ಳಂತ ವಿವೇಕಿ ಏನದಲ್ಲ, ಈ ಜಗತ್ತಿನ ಸುಖ ಅದ, ಅದ ಸಾಧನ ಅದ, ಅದ ಸಾಧ್ಯದ. ಇದನ್ನ ಬಿಟ್ಟು ಇನ್ನೊಂದು ಅವಾಗ ಮತ್ತೊಂದು ಬುದ್ಧಿ ಹೊಳೆಯುವುದನೇ ಇಲ್ಲ. Lord Emma says that such people will come under his grip, good and death. ಹಂಗಾರೆ ಯಮನ ಕೈಗೆ ಬರಾವ್ರ ಯಾರು? ಎಂತವ್ರ? ಬೆಕ್ಕಿನ ಕೈ ಸಿಗುದಾವ್ ಇಲಿಗಳು ಬ್ಯಾಟಿ ಹಿಡ್ಕೊಂಡು ಕುಂತಿರ್ತದ. ಯಾವ್ದು ಬೆಕ್ ಜಪ್ಪಿಸ್ಕೊಂಡು ಕುಂತಿರ್ತ, ಹಂಗ ಯಮ ಇಂಥವ್ರ ಹಿಡ್ಕೊಂಡು ಕುಂತಿರ್ತಾನೆ ಜಪ್ಪಿಸ್ಕೊಂಡು. ಇವ್ರ ಆಯುಷ್ ತಿಳಿದ ತಕ್ಷಣ ಇವ್ರ ಗಪ್ಪ ತಗೊಂಡು ಹೋಗ್ಬಿಡ್ತಾನ ಅಂತ ಅರ್ಥ. ಲಾರ್ಡ್ ಎಮಾ ಸೇಸ್ ದಟ್ ಸಚ್ ಪೀಪಲ್ ವಿಲ್ ಕಮ್ ಅಂಡರ್ ಹಿಸ್ ಗ್ರಿಪ್. ನನ್ನ ಒಂದ್ ಗ್ರಿಪ್ಪಿಗೆ ಹಿಡ್ತಕ್ಕೆ ಸಿಗವ್ರು ಯಾರು? ಇಂಥವ್ರು ಮೊದಲು ಸಿಗ್ತಾರಂತ. ನಾವ ಓಡಿ ಜಂಡೆ ಜನನ ಮರಣ ರೂಪವಾದಂತ ಅವ್ರಿಗೆ ಸಂಸಾರಕ್ಕ ಅವ್ರಿಗೆ ಹಾಕ್ಲಿಕ್ಕೆ ತಯಾರದ ಮೈದಾನ. ಆಲ್ರೆಡಿ ದೇರ್. In time they will lose everything, including the capacity to enjoy ಅರ್ಥ ಕಾಮ. ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ. ಇತ್ತ ಉಭಯ ಭ್ರಷ್ಟರಾಗ್ತಾರ. ಇತ್ತ ಇದು ಇಲ್ಲ ಅದು ಇಲ್ಲ. ಇತ್ತ ಅಭ್ಯುದಯ ಆದಂತ ಶ್ರೇಯಸ್ ಇದೇನದಲ್ಲ, ಪ್ರೇಯಸ್ಸನು ಇಲ್ಲ, ಅತ್ತ ಶ್ರೇಯಸ್ಸನು ಇಲ್ಲ. ಮತ್ತ ಏನದ? ನಡಬರ್ಕ ಹಾಳಾಗಿ ಹೋಗ್ಬಿಡ್ತಾರ ಅಂತ ಹೇಳ್ತಾರ ಅವ್ರು. ಯಾವ್ದು ಇಲ್ಲ ಇಲ್ಲ, ಇದು ಸರಿಯಾಗಿ ಎಂಜಾಯ್ ಆಗೋದಿಲ್ಲ ಅವ್ರಿಗೆ, ನರಕ ಹೋಗ್ಬಿಡ್ತಾರೆ. ದೇ ವಿಲ್ ಬಿ ಅನೇಬಲ್ ಟು ಫೈಂಡ್ ಎ ವರ್ದಿ ರಿಪ್ಲೇಸ್ಮೆಂಟ್ ಟು ವಾಟ್ ದೇ ಹ್ಯಾವ್ ಲಾಸ್ಟ್. ಅವ್ರು ಕಳ್ಕೊಂಡಂತದ್ದನ್ನ ಗಳಸಕ್ ಆಗ್ತೈತಿ, ನಾವು ಮತ್ ಗಳಿಸ್ಬೇಕು. ಅವ್ರು ಸ್ವರ್ಗಾದಿ ಭೋಗಗಳನ್ನ ಅವ್ರು ಪಡ್ಕೊಂಡು ಹೋದ್ರಂತ ತಿಳ್ಕೊಂಡ್ರು, ಅಲ್ಲಿ ಕೂಡ ಖರ್ಚಾದ ನಂತರ ತೆಳಗ್ ಬರಬೇಕು. ಅಂದ್ರೆ ಮತ್ ಅಲ್ಲಿ ಹೋಗಕ್ ಆಗ್ತೈತಿ ಅವ್ರಿಗೆ. ಮತ್ತಷ್ಟು ದುಡಿಬೇಕು, ಪುಣ್ಯಾದಿ ಕರ್ಮಗಳನ್ನ ಮಾಡ್ಬೇಕು, ಯಜ್ಞಾದಿಗಳನ್ನ ಮಾಡ್ಬೇಕು. ಇದು ಚಕ್ರ ತಪ್ಪೋದನೇ ಇಲ್ಲ. ಅವರಿಗೆ ಆದಿನ ಅಂತ್ಯನೇ ಸಿಗೋದಿಲ್ಲ ಅಂತ.
They would not even be able to share their feelings with others. ಏನಾಗ್ಯದಪ್ಪ ಏನಿಲ್ಲ ಹಣೆಬರ ಅನ್ನೋದು ಹೇಳ್ಕೊಳಕ್ ಅವ್ರಿಗೆ ಟೈಮ್ ಸಿಗುದಿಲ್ಲ. ಬಿಕಾಸ್ the others are also busy. ಇನ್ನೊಬ್ರ ಮುಂದೆ ಹೇಳ್ಕೊಳ್ಳೋಷ್ಟು ಅವ್ರಿಗೆ ನಿಯತ್ ಇರೋದಿಲ್ಲ. ಯಾಕೆ? ಅಷ್ಟೇ ಬಿಜಿ ಅವರು ಇರ್ತಾರ. ನಮ್ಮಂಗ ಅವರು ಬಿಡುವಿಲ್ರಿ, ಹೇಳೋದಕ್ಕೆ ಕೇಳೋದಕ್ಕೆ ಸಮಯವಿಲ್ಲ. ಅವನ ಲೋಕದಾಗ ಇರ್ತಾನ, ಇವನು ಲೋಕದಾಗ ಇರ್ತಾನ, ಹೇಳೋದು ಸಹಿತ ಇಲ್ಲ. ಎಷ್ಟೆಷ್ಟು ಸುಖ ಸಿಕ್ತಪ್ಪ ನಿನ್ನ ಈ ಲೌಕಿಕದಲ್ಲಿ ಬಾಳ್ವೆ ಮಾಡಿ ಎಷ್ಟು ಸುಖ ಹೊಂದಿ ಅಂತ ಕೇಳುವ ಪುರ್ಸತ್ ಬೇಕಲ್ಲ. ಎಷ್ಟು ಉಳ್ದೈತಿ? ಇಲ್ಲಿವರೆಗೆ ಹೋಗಿ ಮಾಡಿದೇವಿ 70 ವರ್ಷ, ನಮಗ ಸುಖ ಉಳ್ದದ್ದು ಎಷ್ಟು? ಏನೆಲ್ಲಾ ಹಾಳಾಗಿ ಹೋಗೈತೋ, ತೋರಿ ಅಡಿಗೈತೋ, ಏನ್ರ ಉಳ್ದೈತೋ, ಹಿಂಗ್ ವಿಚಾರ ಮಾಡಕ್ ಬೇಕಲ್ಲ ಟೈಮ್. ಉಳಿದ್ರೆ ಎಷ್ಟು ಉಳ್ದೈತಿ, ಏನ್ ಉಳ್ದಿಲ್ಲೋ, ಹಂಗಾರೆ ಎಲ್ಲಿದ್ದಿತ್ತು? ಈ ಯಾವ ವಿಚಾರಕ್ಕೆ ಆಸ್ಪದ ಇಲ್ಲ ಒಬ್ರಿಗೊಬ್ರಿಗೆ. ನಾವು ಬ್ಯಾರೇನೆ ವಿಚಾರ ಮಾಡ್ತೀವಿ. ಹೀಗೆ ಜೀವನ ವ್ಯರ್ಥ ಆಗಿ ಹೋಗ್ಬಿಡ್ತೈತಲ್ಲ. ಬಿಕಾಸ್ ಅದರ್ಸ್ ಆರ್ ಆಲ್ಸೋ ಬಿಜಿ ಚೇಂಜಿಂಗ್ ಅರ್ಥ ಕಾಮ. ಟು ಸಚ್ ಪೀಪಲ್ ಡೆತ್ ವಿಲ್ ನಾಟ್ ಗಿವ್ ಪರ್ಮನೆಂಟ್ ರಿಲೀಫ್, ಬಿಕಾಸ್ ದೇ ವಿಲ್ ಬಿ ಬಾರ್ನ್ ಅಗೇನ್ ಅಂಡ್ ಅಗೇನ್. ಮರ ಸಾಕಾತಿ ಜಗತ್ನ್ಯಾಗ ಈ ಶರೀರ ಬಿಟ್ಟು ಬಿಡೋಣ ಅಂತ ಬಿಟ್ರೆ ಬಿಡ್ತೈತೇನದು? ಮತ್ ಹುಡ್ತಾನ, ಮತ್ ಅನುಭವಿಸ್ಬೇಕು. ಅದ್ರ ತಪ್ಪುದನೇ ಇಲ್ಲ ಅಂತ ಅವ್ರಿಗೆ ಏನು ಈ ಒಂದು ಸಾವು ಕೊನೆಯ ಒಂದು ಸೊಲ್ಯೂಷನ್ ಕೊಡ್ತೈತೇನದು? ಸತ್ರರ ನಮ್ದು ಮುಗಿತೇನು? ಆಮೇಜ್ಗಳು ತೀರ್ತಾವೇನು? ಸತ್ ಮೇಲೆ ಮುಕ್ತ ಹಾಕಿವೇನು? ಹೋಲ್ ಬಿಡಿದೆಲ್ಲ, ಸತ್ರ ಮುಕ್ತಿ ಆಕೈತೇನು? ಆಗೋದಿಲ್ಲ. ಮತ್ತೊಂದು ಜನ್ಮದ ಬರ್ತದ, ಈ ಒಂದು ಸಂಸ್ಕಾರ ಕಟ್ಟಿಕೊಂಡ ಮತ್ ದುಃಖವನ್ನ ಅನುಭವಿಸ್ಬೇಕು. ಇದು ತಪ್ಪುದನೇ ಇಲ್ಲ. ಅದಕ್ಕ ಸಾಯ್ತೇನಂದ್ರು ಮುಕ್ತಿ ಇಲ್ಲ, ಅನುಭವಿಸಬೇಕವ. ಶರೀರ ಇರೋ ಪರ್ಯಂತರ ಏನು ತಗೊಂಡ್ ಬಂದಾನ ಬುದ್ಧಿ, ಅದನ್ನ ಉಂಡ ತೀರಿಸಬೇಕು ಅನ್ನೋದು ನಿಯಮದ, ಕರ್ಮದ ನಿಯಮದ. ನಾವು ತೀರಿಸಿದ್ರೆ ಯಾರು ತೀರಿಸ್ತಾರ? ಅಪ್ಪನು ಉಂಬನೆ ಅಂತ ಬಂದದ. ಆದ್ದರಿಂದ ಈ ಕರ್ಮದ ಚಕ್ರದಿಂದ ತಪ್ಪಿಸಿಕೊಳ್ಳಿಕ್ಕೆ ಎಂತಪ್ಪನಿಗೂ ಕೂಡ ಎಂದೂ ಸಾಧ್ಯವಿಲ್ಲ. ಅದಕ್ಕೆ ಈ ಕರ್ಮದ ಚಕ್ರ ಬಹಳ ಗಹನದ ಅನ್ನುವಂತ ವಿಚಾರವನ್ನ ಇಲ್ಲಿವರೆಗೆ ಗುರುಗಳು ಯಾವ ಒಬ್ಬ ಇಂಡಿಸ್ಕ್ರಿಮಿನೇಟ್ ಮನುಷ್ಯ, ಅವಿವೇಕಿಯಾದಂತ ಮನುಷ್ಯನ ಲಕ್ಷಣಗಳನ್ನ ಹೇಳಿರು. ಮ್ಯಾಲ ವಿವೇಕಿಯಾದ ಲಕ್ಷಣಗಳನ್ನು ಕೂಡ ಹೇಳಿದ್ರು. ಎರಡದ್ರ ಮೇಲಿಂದ ಏನ್ ತಿಳ್ಕೋಬೇಕು? ಎರಡು ಇಟ್ಟಾರ ಇಲ್ಲಿ. ನಾವ್ ಯಾವ್ದನ್ನ ಆರಿಸ್ಬೇಕು? ಚೂಸ್ ವಾಟ್ ಎವರ್ ಯು ವಾಂಟ್. ಎರಡು ಅದಾವ ಇಲ್ಲಿ. ಅವಿವೇಕಿ ವ್ಯಕ್ತಿದು ಹೇಳ್ಯಾರ, ವಿವೇಕಿ ಪುರುಷಂದು ಹೇಳ್ಯಾರ. ಅವಂದ ಏನದ ಹಣೆ ಬರ, ಇವ್ರದ್ದು ಏನದ? ಅವ ಪರಮ ಪುರುಷಾರ್ಥವಾದಂತ ಮೋಕ್ಷ ಹೊಂತಾನ. ಇವೇನ್ ಮಾಡ್ತಾನ? ಜನನ ಮಾಡೋ ರೂಪ ಸಂಸಾರ ಹೊಂತಾನ. ಸಂಸಾರ ಬೇಕಾಗಿತ್ತು ಅಂದ್ರೆ ಇದನ್ನ ಆರಿಸ್ಕೊಡ್ರಿ, ಮೋಕ್ಷ ಬೇಕಾಗಿತ್ತು ಅಂತಂದ್ರ ಡಿಸ್ಕ್ರಿಮಿನೇಟಿವ್ ಮೈಂಡ್, ವಿವೇಕ ಪೂರ್ಣವಾದಂತ ವಿವೇಕ ವೈರಾಗ್ಯವನ್ನ ಹೊಂದಿ, ಮುಮುಕ್ಷತ್ವವನ್ನು ಹೊಂದಿ, ನಿಮ್ ಸ್ವರೂಪವನ್ನು ತಿಳ್ಕೊಂಡು ಉದ್ಧಾರ ಆಗ್ಲಿ ಅನ್ನುವಂತ ಅಪ್ಯಾಪಿಯಿಂದ ಈ ವಿಷಯವನ್ನ, ವಿಭಾಗವನ್ನ ನಮ್ಮ ಮುಂದ ಎರಡೂ ಇಟ್ಟು ಆಯ್ಕೆನ ನಮಗ್ ಬಿಟ್ಟು ಪರಮಾತ್ಮ ಇಲ್ಲಿ ಯಮಧರ್ಮ ಆರೋಪದಿಂದ ನಮಗ ಇಲ್ಲಿ ನಚಿಕೇತನನ್ನ ಮುಂದೆ ಮಾಡಿಕೊಂಡು ನಮಗ ಬೋಧವನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಎರಡು ಮಾತುಗಳನ್ನ ಈ ಶ್ಲೋಕ ಮುಕ್ತಾಯ ಆಯ್ತು. ಅದಕ್ಕೆ ಗುರುಪಾದ ಕರಿಪಿಸಿ ನನ್ನ ಮಾತಿಗೆ ವಿರಾಮ.